ನಮಸ್ಕಾರ. ಪಿ ಬ್ಲಾಕ್ ಲಾಸ್ಟ್ ವಿಡಿಯೋದೊಳಗೆ ಟೆಸ್ಟ್ ಫಾರ್ ನೈಟ್ರೇಟ್ಸ್ ಡಿಸ್ಕಷನ್ ಮಾಡಿದ್ವಿ. ನೈಟ್ರಿಕ್ ಆ್ಯಸಿಡ್ದು ಅಲ್ಲಿಗೆ ಮುಗಿದಿತ್ತು. ಆಮೇಲೆ ಇಫ್ ಯು ಲುಕ್ ಆಟ್ ಇಟ್ ನೆಕ್ಸ್ಟ್ ಏನೈತಿ ಅಂತ ನಾವು ನೋಡಿದ್ರೆ ಫಾಸ್ಫರಸ್ ಬಗ್ಗೆ ಐತಿ. ಅಲೋಟ್ರೋಪಿಕ್ ಫಾರ್ಮ್ಸ್ ಆಫ್ ಫಾಸ್ಫರಸ್ ಪೇಜ್ ನಂಬರ್ 43 ಒಳಗೆ ಕೆಳಗೆ 6A ಒಳಗೆ ಪೇಜ್ ನಂಬರ್ 43 ಒಳಗೆ ಲಾಸ್ಟಿಗೆ ಫಾಸ್ಫರಸ್ ಬಗ್ಗೆ ಕೊಟ್ಟಾರ. ಅಲೋಟ್ರೋಪ್ಸ್ ಆಫ್ ಫಾಸ್ಫರಸ್ 3 ಇರ್ತಾವೆ: ವೈಟ್, ಯೆಲ್ಲೋ, ರೆಡ್. ವೈಟ್, ರೆಡ್, ಬ್ಲ್ಯಾಕ್ 3 ಅಲೋಟ್ರೋಪ್ಸ್ ಇರ್ತಾವೆ. ಆಮೇಲೆ ಅದ್ರದ್ದು ಡಿಟೇಲ್ಡ್ ಡಿಸ್ಕಷನ್ ಐತಿ 3ದ್ದು. ಆಮೇಲೆ ಫಾಸ್ಫೀನ್ ಐತಿ ಪೇಜ್ ನಂಬರ್ 45 ಒಳಗೆ ಫಾಸ್ಫೀನ್ ಐತಿ. 46 ಒಳಗೆ PCl3, 47 ಒಳಗೆ PCl5 ತನಕ ಐತಿ. ಇವು ಎಲ್ಲ ನಿಮ್ಮ ಸಿಲೆಬಸ್ಸಿಗಿಲ್ಲ. ಈ ಸಲ ಏನು ಈ ಕೋವಿಡ್-19 ಸಂಬಂಧ ಸಿಲೆಬಸ್ ರಿಡಕ್ಷನ್ ಮಾಡ್ಯಾರ, ಅದರೊಳಗೆ ಇದನ್ನು ತೆಗ್ದಾರ. ಇವು ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಇರ್ತಾವೋ ಇಲ್ಲೋ ಸ್ಟಿಲ್ ಡಿಸ್ಕಷನ್ ಈಸ್ ಗೋಯಿಂಗ್ ಆನ್. ಒಂದಿಷ್ಟು ಮಂದಿ ಐತಿ ಅಂತ ಹೇಳ್ಯಾರ. ಒಂದು ವಿಡಿಯೋ ಮೊನ್ನೆ ಬಂದಿತ್ತು, ಅದು ಅದ್ರೊಳಗೆ ಇವರು NTA ಮಾತಾಡ್ತಿದ್ರು. ಅಂದರೆ ಯಾರು ನೀಟ್ JEE ಎಕ್ಸಾಮ್ಸ್ ನಡೆಸ್ತಾರ ಅವ್ರೇನು ಹೇಳ್ತಿದ್ರು, ಇರ್ತಾವು ಅಂತ ಹೇಳತ್ತಿದ್ರು. ಬಟ್ ಒಂದಿಷ್ಟು ಸೋರ್ಸಸ್ಸಿಂದ ಇಲ್ಲ ಅಂತ ನ್ಯೂಸ್ ಐತಿ. ಬಟ್ ಲೆಟ್ಸ್ ನಾಟ್ ಡಿಸ್ಕಸ್ ಅಬೌಟ್ ವಾಟ್ ವಿ ಡೋಂಟ್ ನೋ. ಅದು ಯಾವಾಗ ಡಿಸೈಡ್ ಆಗುತ್ತೆ ಫೈನಲ್, ಅದ್ರ ಬಗ್ಗೆ ಆ್ಯಸ್ ಅ ಹೋಲ್ ನಾವು ಕಲೆಕ್ಟಿವ್ ಡಿಸಿಷನ್, ಯಾರು ಗೌರ್ಮೆಂಟಿಂದ ಏನು ಡಿಸಿಷನ್ ಬರ್ತೈತೆ ಅದನ್ನು ನಾವು ಫಾಲೋ ಮಾಡಬೇಕಾಗುತ್ತೆ. ಅದು ಮಾಡೋಣ ಅಂತ ಅವಾಗ. ಸೊ ಡೆಫಿನೆಟ್ಲಿ ಈಗ ನಾವು ಅದನ್ನು ಡಿಸ್ಕಸ್ ಮಾಡೋಂಗಿಲ್ಲ, ಬಿಕಾಸ್ ಅದು ದೇ ಹ್ಯಾವ್ ಬೋರ್ಡ್ ಎಕ್ಸಾಮ್ ಸಿಲೆಬಸ್ ಅಂತಂತೂ ದೇ ಹ್ಯಾವ್ ರಿಮೂವ್ಡ್ ಇಟ್. ಸೊ ನಾವು ಡೈರೆಕ್ಟ್ಲಿ ಪೇಜ್ ನಂಬರ್ 47 ಒಳಗೆ ಆಕ್ಸೋ ಆ್ಯಸಿಡ್ಸ್ ಆಫ್ ಫಾಸ್ಫರಸ್, ಒಂದಿಷ್ಟು ಆಕ್ಸೋ ಆ್ಯಸಿಡ್ಸ್ ಆಫ್ ಫಾಸ್ಫರಸ್ ಸ್ಟ್ರಕ್ಚರ್ಸ್ ನಿಮ್ಮ ಸಿಲೆಬಸ್ಸಿಗೆ ಉಳಿಸ್ಯಾರ. ಅದನ್ನು ನಾವು ಈ ವಿಡಿಯೋ ಡಿಸ್ಕಸ್ ಮಾಡಿದ್ರೆ, ಈಗ ನಾನು ಪಿ ಬ್ಲಾಕ್ ಏನು ನನ್ನ ಪಾರ್ಟ್ ಹೇಳಿದಿತ್ತು ಅದು ಮುಗಿತೈತಿ ಇವತ್ತು. ಮುಂದಿಂದು ಪಿ ಬ್ಲಾಕ್ ಮ್ಯಾಮ್ ಇಸ್ ಹ್ಯಾಂಡ್ಲಿಂಗ್, ಅವ್ರು ಎಲ್ಲಿ ತನಕ ಬಂದಾರ ಮೇ ಬಿ ಮುಗ್ಸಕ್ಕೆ ಬಂದಿರ್ಬೇಕು ಈ ಚಾಪ್ಟರ್. ಯಾಕೆ ನಾ ಈ ಪಿ ಬ್ಲಾಕ್ ಕಂಟಿನ್ಯೂ ಮಾಡಲಿಲ್ಲ, ಅದು ಆಲ್ರೆಡಿ ಒಮ್ಮೆ ಹೇಳೀನಿ ನಿಮ್ಗೆ, ಒಂದಿಷ್ಟು ದಿವಸ ಹಿಂದೆ ಒಂದು ವಿಡಿಯೋದಾಗ ಹೇಳೀನಿ. ಜಸ್ಟ್ ಇನ್ನೊಮ್ಮೆ ಹೇಳೋದಾದ್ರೆ ಇಫ್ ದಿಸ್ ಪಿ ಬ್ಲಾಕ್ ಇಸ್ ಡನ್, ವಿಲ್ ಬಿ ರಿಮೈನಿಂಗ್ ವಿತ್ 6 ಇಂಪಾರ್ಟೆಂಟ್ ಚಾಪ್ಟರ್ಸ್. 3 ಫ್ರಮ್ ಫಿಸಿಕಲ್ ಕೆಮಿಸ್ಟ್ರಿ ಆ್ಯಂಡ್ 3 ಫ್ರಮ್ ಆರ್ಗ್ಯಾನಿಕ್ದು ನೋಡೋಣಂತ. ಆಮೇಲೆ ನಮ್ಗೆ ಎಷ್ಟು ದಿವಸ ಟೈಮ್ ಸಿಗುತ್ತೆ, ಎಕ್ಸಾಮ್ಸ್ ಯಾವಾಗ ಇಡ್ತಾರೆ ಅದ್ರ ಮೇಲೆ. ಈ ಫಿಸಿಕಲ್ ಕೆಮಿಸ್ಟ್ರಿ ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ಸ್ ಯಾವ್ಯಾವ ಇದು: ಎಲೆಕ್ಟ್ರೋಕೆಮಿಸ್ಟ್ರಿ, ಕೆಮಿಕಲ್ ಕೈನೆಟಿಕ್ಸ್, ಆಮೇಲೆ ಸಾಲಿಡ್ ಸ್ಟೇಟ್ ಸ್ಟಾರ್ಟ್ ಮಾಡಿದ್ವಿ ನಾವು ಬರೀ ಮಾರ್ಚ್ ಒಳಗೆ. ಅವಾಗ ಕಾಲೇಜೇ ಬಂದಾತು, ಮುಂದೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಸೊ ಸಾಲಿಡ್ ಸ್ಟೇಟ್, ಕೆಮಿಕಲ್ ಕೈನೆಟಿಕ್ಸ್, ಎಲೆಕ್ಟ್ರೋಕೆಮಿಸ್ಟ್ರಿ, ದೀಸ್ ವೆರಿ ವೆರಿ ಹ್ಯೂಜ್ ಚಾಪ್ಟರ್ಸ್ ಆ್ಯಂಡ್ ವೆರಿ 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 ಲಾರ್ಜ್ ಆ್ಯಂಡ್ ಹ್ಯೂಜ್ ಚಾಪ್ಟರ್ಸ್ ಆ್ಯಂಡ್ ವೆರಿ 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 ಇಂಪಾರ್ಟೆಂಟ್ ಚಾಪ್ಟರ್ಸ್. ಆಮೇಲೆ ನ್ಯೂಮರಿಕಲ್ಸ್ ಎಲ್ಲ ಬರ್ತಾವೆ ಅದ್ರೊಳಗೆ. ಇವು 3 ವೆರಿ ಇಂಪಾರ್ಟೆಂಟ್. ಆಮೇಲೆ ಆರ್ಗ್ಯಾನಿಕ್ ಒಂದು 3 ಇಂಪಾರ್ಟೆಂಟ್ ಚಾಪ್ಟರ್ಸ್ ಅದಾವೆ, ಇಷ್ಟು ಉಳ್ದಾವು. ಸೊ ಇದ್ರೊಳಗೆ ಡೆಫಿನೆಟ್ಲಿ ನಾನು ಈ ಕೆಮಿಕಲ್ ಕೈನೆಟಿಕ್ಸ್ ಅಥವಾ ಎಲೆಕ್ಟ್ರೋಕೆಮಿಸ್ಟ್ರಿ ಸ್ಟಾರ್ಟ್ ಮಾಡ್ತೀನಿ ನೆಕ್ಸ್ಟ್ ಎರಡರಾಗ ಒಂದು. ಐಡಿಯಲಿ ಸ್ಪೀಕಿಂಗ್ ಇದು ಅಲ್ಲೇ ಆದ್ರೆ ಫಾರ್ ಬೆಟರ್, ಅಲ್ಲೇ ಆದ್ರೆ ಅಂದ್ರೆ ನೀವು ಫೇಸ್ ಟು ಫೇಸ್ ಇದ್ದಾಗ. ಸೊ ಭಾಳ ಚಾಪ್ಟರ್ಸು ಉಳಿದಿಲ್ಲ, ಇಂಪಾರ್ಟೆಂಟ್ ಚಾಪ್ಟರ್ಸ್ ಒಂದಿಷ್ಟು ಉಳಿದಾವೆ. ಅದ್ರ ತಕ್ಕಂಗೆ ಟೈಮ್ ಸಿಕ್ಕರೆ ಅಲ್ಲೇ ಮಾಡ್ಬೋದು. ಆದರೆ ಡಿಸೆಂಬರ್ ಎಂಡ್ ತನಕ ಅಂತೂ ಕಾಲೇಜ್ ಇಲ್ಲ ಅಂತ ಹೇಳ್ಯಾರ. ಸೊ ಇದ್ರ ಡಿಸ್ಕಷನ್ನ ಬೇಕಾದ್ರೆ ಆಮೇಲೆ ಮಾಡೋಣ ಅಂತ ಇನ್ನೊಂದು ಸಪ್ರೇಟ್ ವೀಡಿಯೋದಾಗ. ನೆಕ್ಸ್ಟ್ ನಾನು ಕೆಮಿಕಲ್ ಕೈನೆಟಿಕ್ಸ್ ಮೋಸ್ಟ್ ಫುಲ್ಲಿ ಸ್ಟಾರ್ಟ್ ಮಾಡ್ತೀನಿ. ಅದು ಹಿಂಗೆ ಕಂಟಿನ್ಯೂ ಆಯ್ತು, ವೀಡಿಯೋ ಒಳಗೆ ಕಂಟಿನ್ಯೂ ಆಯ್ತು ಅಂತಂದ್ರೂ ನಮಗೆ ಆಪ್ಷನ್ ಇಲ್ಲ, ಹಿಂಗೆ ಮಾಡೋಣ ಅಂತ. ಇನ್ ಕೇಸ್ ಡಿಸೆಂಬರ್ ಎಂಡ್ ತನಕ ಅಂತೂ ಇಲ್ಲ ಅಂತ ಹೇಳ್ಯಾರ. ಸೊ ಡಿಸೆಂಬರ್ ಎಂಡ್ ತನಕ ಹಿಂಗೆ ಕಂಟಿನ್ಯೂ ಮಾಡ್ಬೇಕು. ಸೊ ಕೆಮಿಕಲ್ ಕೈನೆಟಿಕ್ಸ್ ಸ್ಟಾರ್ಟ್ ಮಾಡಿರ್ತೀನಿ. ಅದು ಎಷ್ಟು ಕವರ್ ಆಗುತ್ತಾ ಅನ್ನೋದ್ರ ಮೇಲೆ ಅದನ್ನ ಮುಂದೆ ಹೆಂಗೆ ಕಂಟಿನ್ಯೂ ಮಾಡೋಣ ಅಂತ ಇದ್ರ ಡಿಸ್ಕಷನ್ ಇನ್ನೊಂದು ವೀಡಿಯೋದಾಗ ಮಾಡೋಣ ಅಂತ. ಈ ವಿಡಿಯೋದಾಗ ನಾ ವಿಲ್ ಬಿ ಫೋಕಸಿಂಗ್ ಆನ್ ಆಕ್ಸೋ ಆ್ಯಸಿಡ್ಸ್ ಆಫ್ ಫಾಸ್ಫರಸ್. Oxo acids of phosphorus
ನೀವು ಪೇಜ್ ನಂಬರ್ 48 ಒಳಗೆ ಪೇಜ್ ನಂಬರ್ 6A ಒಳಗೆ ಪೇಜ್ ನಂಬರ್ 48 ನೀವು ನೋಡಿದ್ರಿ ಅಂದ್ರೆ ಅಲ್ಲೊಂದಿಷ್ಟು ಸ್ಟ್ರಕ್ಚರ್ಸ್ ಅದಾವೆ. ಆ ಸ್ಟ್ರಕ್ಚರ್ಸ್ ನೋಡಿ ಕೂಡ ಸ್ವಲ್ಪ ಕಾಂಪ್ಲಿಕೇಟೆಡ್ ಅನ್ನಿಸ್ತಾವೆ. ಈ ಸ್ಟ್ರಕ್ಚರ್ಸನ್ನು ಪೇಜ್ ನಂಬರ್ 40 ಒಳಗೆ ಏನು ಸ್ಟ್ರಕ್ಚರ್ಸ್ ಕೊಟ್ಟಾರ, ಈ ಸ್ಟ್ರಕ್ಚರ್ಸನ್ನು ಇವತ್ತಿನ ವೀಡಿಯೋ ಒಳಗೆ ನಾವು ಹೆಂಗೆ ಸಿಂಪಲ್ಲಾಗಿ ಅರ್ಥ ಮಾಡ್ಕೊಳ್ಳೋದು, ಎಕ್ಸಾಮ್ನಾಗ ಕೇಳಿದ್ರೆ ಹೆಂಗೆ ಸಿಂಪಲ್ಲಾಗಿ ಅವ್ನು ಹಾಕೋದು ಅನ್ನೋದನ್ನು ಅರ್ಥ ಮಾಡ್ಕೊಳಕ್ಕೆ ಹೊಂಟಿವಿ. ಫಸ್ಟ್ ಆಫ್ ಆಲ್ ವಿ ವಿಲ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ವಾಟ್ ಆರ್ ಆಕ್ಸೋ ಆ್ಯಸಿಡ್ಸ್ ಆಫ್ ಫಾಸ್ಫರಸ್. ನಾನು ಹೇಳಿದ್ದೆ ಒಂದು ಪ್ರೀವಿಯಸ್ ವೀಡಿಯೋ ಒಳಗೆ ಆಕ್ಸೋ ಆ್ಯಸಿಡ್ಸ್ ಆಫ್ ಸಮಥಿಂಗ್ ಅಂತಂದ್ರೆ ಇಲ್ಲಿ ಏನಿದೆ ಆಕ್ಸೋ ಆ್ಯಸಿಡ್ಸ್ ಆಫ್ ಫಾಸ್ಫರಸ್ ಅಂತೈತಿ. ಅದ್ರ ಜೋಡಿ ಹೈಡ್ರೋಜನ್ನು ಮತ್ತು ಆಕ್ಸಿಜನ್ನು ಇರ್ತಾವೆ. ಇಫ್ ಐ ಸೇ ಆಕ್ಸೋ ಆ್ಯಸಿಡ್ಸ್ ಆಫ್ ಸಲ್ಫರ್, ಅದ್ರ ಜೋಡಿ ಹೈಡ್ರೋಜನ್ನು ಮತ್ತು ಆಕ್ಸಿಜನ್ ಇರ್ತಾವೆ. ಸೊ ಇಫ್ ಐ ಸೇ ಆಕ್ಸೋ ಆ್ಯಸಿಡ್ಸ್ ಆಫ್ ಫಾಸ್ಫರಸ್ ಅಂತೂ ಇದ್ದೇ ಇರ್ತೈತೆ, ಅದ್ರ ಜೋಡಿ ಹೈಡ್ರೋಜನ್ ಮತ್ತು ಆಕ್ಸಿಜನ್, ಇವು 3 ಎಲಿಮೆಂಟ್ಸ್ ಇದ್ದಿದ್ದು ಕಂಪೌಂಡಿಗೆ ಆಕ್ಸೋ ಆ್ಯಸಿಡ್ಸ್ ಆಫ್ ಫಾಸ್ಫರಸ್. ಈ 3 ಎಲಿಮೆಂಟ್ಸ್ ಇದ್ದಿದ್ದು ಕಂಪೌಂಡಿಗೆ ಆಕ್ಸೋ ಆ್ಯಸಿಡ್ಸ್ ಆಫ್ ಸಲ್ಫರ್. ಈಗ ಇಫ್ ಐ ಸೇ ಆಕ್ಸೋ ಆ್ಯಸಿಡ್ಸ್ ಆಫ್ ನೈಟ್ರೋಜನ್, ಅದ್ರ ಜೋಡಿ ಹೈಡ್ರೋಜನ್ನು ಮತ್ತು ಆಕ್ಸಿಜನ್ ಇರುತ್ತೆ. ಹಿಂಗೆ ಸೊ ಇನ್ ದಿಸ್ ವಿಡಿಯೋ ವಿಲ್ ಬಿ ಡಿಸ್ಕಸಿಂಗ್ ಆಕ್ಸೋ ಆ್ಯಸಿಡ್ಸ್ ಆಫ್ ಫಾಸ್ಫರಸ್. ಸೊ ಒಂದಿಷ್ಟು ಇಂಪಾರ್ಟೆಂಟ್ ಅದಾವು ಯಾವ್ಯಾವು ಅದ್ರ ಸ್ಟ್ರಕ್ಚರ್ಸ್ ಅಷ್ಟೇ ನಾವು ಇದ್ರಾಗ ಡಿಸ್ಕಸ್ ಮಾಡೋದು, ಬಿಕಾಸ್ ಸ್ಟ್ರಕ್ಚರ್ಸ್ ಅಷ್ಟೇ ನಿಮ್ಮ ಸಿಲೆಬಸ್ಸಿಗೆ ರಿಟೈನ್ ಮಾಡ್ಯಾರ. ಸೊ ವಿ ವಿಲ್ ಡಿಸ್ಕಸ್ ದ ಸ್ಟ್ರಕ್ಚರ್ಸ್ ಒನ್ ಬೈ ಒನ್. ಸೊ ನಾನು ಅವ್ನು ಡಿಸ್ಕಸ್ ಮಾಡ್ಕೊತ ಹೋಗ್ತೀನಿ. ಒಂದೇದ್ದು ಅಲ್ಲಿ ಟೇಕ್ H3PO4. H3PO4 ಇದರ ಹೆಸರು ಇಲ್ಲಿ ಬರಿತೀನಿ ನಾನು. ಇದನ್ನು ತೆಗಿತಿಲ್ಲ. ಆರ್ಥೋಫಾಸ್ಫರಿಕ್ ಆ್ಯಸಿಡ್. ಏನಿದ್ರ ಹೆಸರು ಆರ್ಥೋಫಾಸ್ಫರಿಕ್ ಆ್ಯಸಿಡ್. ಇದ್ರ ಜೋಡಿ ಇನ್ನೊಂದು ತೊಗೊಂಡ್ಬಿಡ್ತೀನಿ. ಎರಡು ಟೋಟಲಿ ನಾವು ಕಲಿಯೋ ಎಷ್ಟು ಅದಾವು ಇದ್ರೊಳಗೆ ಅಂತಂದ್ರೆ ಅಲ್ಲಿ ಟೇಬಲ್ನಾಗ ಭಾಳ ಅದಾವು, ಬಟ್ ನಮ್ಮ ಸಿಲೆಬಸ್ ಇರೋದು ಸ್ಟ್ರಕ್ಚರ್ಸ್ ಯಾವ ಅದಾವಲ್ಲ ರೀ ಪೇಜ್ ನಂಬರ್ 48 ಒಳಗೆ 1 2 3 4 5 6 ಆಕ್ಸೋ ಆ್ಯಸಿಡ್ಸ್ ಕಲಿತೀವಿ ನಾವು. ಸೊ ಎರಡೆರಡು ತೊಗೊತೀನಿ ಅಂತ. ಇದ್ರ ಜೋಡಿ ಆರ್ಥೋಫಾಸ್ಫರಸ್ ಆ್ಯಸಿಡ್ ತೊಗೊಂಡು ಆರ್ಥೋಫಾಸ್ಫರಸ್ ಆ್ಯಸಿಡ್. ಇದು H3PO2. ಸೊ ಎರಡೆರಡು ತೊಗೊಂಡು ಡಿಸ್ಕಸ್ ಮಾಡೋಣಂತ. ಸೊ ನಾನು 2 ಆಕ್ಸೋ ಆ್ಯಸಿಡ್ಸ್ ಆಫ್ ಫಾಸ್ಫರಸ್ ತೊಗೊಂಡಿಲ್ಲ. ಒಂದೇದು ಆರ್ಥೋಫಾಸ್ಫರಿಕ್ ಆ್ಯಸಿಡ್, ಇನ್ನೊಂದು ಆರ್ಥೋಫಾಸ್ಫರಸ್ ಆ್ಯಸಿಡ್. ಇದ್ರದ್ದು ಈ ಕಂಪೌಂಡ್ದು ಫಾರ್ಮುಲಾ H3PO4. ಇದ್ರದ್ದು ಆರ್ಥೋಫಾಸ್ಫರಿಕ್ ಆ್ಯಸಿಡ್ದು. ಆರ್ಥೋಫಾಸ್ಫರಸ್ ಆ್ಯಸಿಡ್ದು H3PO2, ಸಾರಿ H3PO3. ಆರ್ಥೋಫಾಸ್ಫರಿಕ್ ಆ್ಯಸಿಡ್ ಇಸ್ H3PO4, ಆರ್ಥೋಫಾಸ್ಫರಸ್ ಆ್ಯಸಿಡ್ ಇಸ್ H3PO3. ಸೊ ನಾಗಲೇ ಹೇಳಿದೆ ಆಕ್ಸೋ ಆ್ಯಸಿಡ್ಸ್ ಆಫ್ ಫಾಸ್ಫರಸ್ ಅಂದರೆ ಫಾಸ್ಫರಸ್ ಇರ್ತದೆ, ಅದ್ರ ಜೊತೆ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಇರುತ್ತೆ. ಓಕೆ, ಲೆಟ್ಸ್ ಡಿಸ್ಕಸ್ ಅಬೌಟ್ ದಿಸ್. ವೆರಿ ಸಿಂಪಲ್. ಈಗ ನಾನು ಅದು ಸ್ಟ್ರಕ್ಚರ್ಸಲ್ಲಿ ನೋಡಿದ್ಕೊಂಡು ಸ್ವಲ್ಪ ಕಾಂಪ್ಲಿಕೇಟೆಡ್ ಅನ್ನಿಸ್ತಾವೆ. ನಾನು ನಿಮ್ಗೆ ಇದ್ರದ್ದು ಒಂದು ಸ್ಟ್ರಕ್ಚರ್ ಹೇಳ್ಕೊಡ್ತೀನಿ. ಇದರದ್ದು H3PO4 ಆರ್ಥೋಫಾಸ್ಫರಿಕ್ ಆ್ಯಸಿಡ್ ಇದ್ದು. ಇದ್ರ ಒಂದು ನಿಮ್ಗೆ ಅರ್ಥ ಆತಂದ್ರೆ ಮುಂದಿನ ಇದ್ರಾಗ ನಾವು ಸ್ವಲ್ಪ ಚೇಂಜಸ್ ಮಾಡ್ಕೊಂಡು ಅರ್ಥ ಮಾಡ್ಕೊತ ಹೋಗ್ತೀವಿ. ಸೊ ಫಸ್ಟಲ್ಲಿ ನೋಡಿದ ಕೂಡ ಇಟ್ ಮೈಟ್ ಸೀಮ್ ಡಿಫಿಕಲ್ಟ್, ಬಟ್ ಇಟ್ ಈಸ್ ಈಸಿ. ಒನ್ ಬೈ ಒನ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ಕೊತ ಹೋಗ್ತೀನಿ. ಸೊ ನಾನು ಹೇಳಿದೆ ನಿಮ್ಗೆ ಆರ್ಥೋಫಾಸ್ಫರಿಕ್ ಆ್ಯಸಿಡ್ ಇದ್ದು ಸ್ಟ್ರಕ್ಚರ್ ಫಸ್ಟ್ ಅಂಡರ್ಸ್ಟ್ಯಾಂಡ್ ಮಾಡಿಸ್ತೀನಿ. ವೆರಿ ಸಿಂಪಲ್ ಇರ್ತದೆ. ಒನ್ಸ್ ಯು ಅಂಡರ್ಸ್ಟ್ಯಾಂಡ್ ದ್ಯಾಟ್ ಅಲ್ಲ, ಅದರಿಂದ ಅದ್ರಾಗ ಮಾಡಿಫಿಕೇಷನ್ಸ್ ಮಾಡ್ಕೊಂಡು ಉಳಿದಿದ್ದು ಸ್ಟ್ರಕ್ಚರ್ಸ್ ನಾವು ಕಲ್ಕೊತ ಹೋಗ್ಬೋದು. ಸೊ H3PO4 ಆರ್ಥೋಫಾಸ್ಫರಿಕ್ ಆ್ಯಸಿಡ್ ಇದು ಸ್ಟ್ರಕ್ಚರ್ ಅನ್ನೋದ್ರಿ. ಸೊ ಸೆಂಟ್ರಲ್ ಆಟಮ್ ವಿಲ್ ಬಿ ಆಬ್ವಿಯಸ್ಲಿ ಯಾವುದು ಫಾಸ್ಫರಸ್. ಸ್ಟ್ರಕ್ಚರ್ ಏನು ವೆರಿ ಸಿಂಪಲ್ ಆಗಿ ಕೊಡ್ರಿ. P ಡಬಲ್ ಬಾಂಡ್ O OH 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 ಇಷ್ಟು. ಇದೊಂದು ನೀವು ನೆನಪಿಡಬೇಕು. ಇದೊಂದು ನೀವು ನೆನಪಿಟ್ರಿ ಅಂದರೆ ಇದ್ರ ಥ್ರೂ ಉಳಿದೆಲ್ಲ ಸ್ಟ್ರಕ್ಚರ್ಸ್ ಹೆಂಗೆ ನೆನಪಿಟ್ಕೋಬೋದು, ಹೆಂಗೆ ನಾವು ಎಕ್ಸಾಮ್ನಾಗ ಕೇಳಿದ್ರೆ ಹಾಕ್ಬೋದು ಅನ್ನೋದು ನಾನು ನಿಮ್ಗೆ ಈ ವಿಡಿಯೋದೊಳಗೆ ವೆರಿ ಈಸಿಲಿ ಅಂಡರ್ಸ್ಟ್ಯಾಂಡ್ ಮಾಡಿಸ್ತೀನಿ ಅಂತ. ಸೊ H3PO4ದ್ದು ಸ್ಟ್ರಕ್ಚರ್ ನೋಡಿರಿ. P ಡಬಲ್ ಬಾಂಡು OH OH OH.
ಮೇಲೆ ಒಂದು ಡಬಲ್ ಬಾಂಡು, ಈ ಕಡೆ ಒಂದು OH, ಈ ಕಡೆ ಒಂದು OH, ಈ ಕಡೆ ಒಂದು OH. ಫಾಸ್ಫರಸ್ 5 ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್. ಫಾಸ್ಫರಸ್ ಎಷ್ಟು ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್? 5 ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್. ಇಲ್ಲಿ ನೋಡಿರಿ ಫಾಸ್ಫರಸ್ 5 ಬಾಂಡ್ಸ್ ಮಾಡೈತಿ. 1 2 3 4 5. ಅದರ 5 ವ್ಯಾಲೆನ್ಸ್ ಎಲೆಕ್ಟ್ರಾನ್ಸನ್ನು ಖರ್ಚು ಮಾಡಿ 5 ಬಾಂಡ್ ಅದು ಮಾಡೈತಿ. 1 2 3 4 5. ಸೊ ಸಿಮಿಲರ್ಲಿ ಇದ್ರದ್ದು ಒಂದು ಸ್ಟ್ರಕ್ಚರ್ ಇಲ್ಲೇ ಕಲ್ತ್ಕೊಳ್ಳೋಣ. ಆರ್ಥೋಫಾಸ್ಫರಸ್ ಆ್ಯಸಿಡ್ಸ್ ಏನು ಡಿಫ್ರೆನ್ಸ್ ನೋಡಿರಿ, ಇದಕ್ಕೂ ಏನು ಡಿಫ್ರೆನ್ಸು? ಒಂದು ಆಕ್ಸಿಜನ್ ಕಡಿಮೆ ಐತಿ. ಫಾಸ್ಫರಿಕ್ ಆ್ಯಸಿಡ್ ಒಳಗೆ 4 ಆಕ್ಸಿಜನ್ ಅದಾವೆ, ಫಾಸ್ಫರಸ್ ಆ್ಯಸಿಡ್ ಒಳಗೆ 3 ಆಕ್ಸಿಜನ್ ಅದಾವೆ, 1 ಆಕ್ಸಿಜನ್ ಕಡಿಮೆ ಐತಿ. ಸೊ ಹೆಂಗೆ ಹಾಕ್ಬೇಕು ಸ್ಟ್ರಕ್ಚರ್ ಇದ್ದದ್ದು? P ಡಬಲ್ ಬಾಂಡು ಆ್ಯಸ್ ಇಟ್ ಈಸ್ ಇಡ್ಬೇಕು, ಮ್ಯಾಲೆ ಇದು ಅಂದರೆ ಇದು ಇಲ್ಲಿ OH ಐತಲ್ರಿ, ಒಂದು OH ಇದೆ ಆ್ಯಸ್ ಇಟ್ ಈಸ್, ಇದು ಒಂದು OH ಆ್ಯಸ್ ಇಟ್ ಈಸ್. ಇದ್ರಾಗಿಂದ ಇದು ಇಲ್ಲಿ ಬರೀ H, ಇಲ್ಲಿನ OH ಇತ್ತಲ್ರಿ, ಇದನ್ನು ಒಂದು ಆಕ್ಸಿಜನ್ ಕಡಿಮೆ ಮಾಡಿಲ್ಲ. ನೀವು ಇದ್ರಾಗಿಂದರ ತೆಗೀರಿ ಬಟ್ ಒಂದು ಆಕ್ಸಿಜನ್ ಕಡಿಮೆ ಮಾಡ್ಬೇಕು, ಆದರೆ ಇದನ್ನು ತೆಗಿಬಾರ್ದು, ಇದು ಆ್ಯಸ್ ಇಟ್ ಈಸ್ ಇರ್ಬೇಕು. ಸೊ ಇದನ್ನು ಕಂಪೇರ್ ಮಾಡಿರಿ. ಇದು H3PO4 ಆರ್ಥೋಫಾಸ್ಫರಿಕ್ ಆ್ಯಸಿಡ್, H3PO3 ಆರ್ಥೋಫಾಸ್ಫರಸ್ ಆ್ಯಸಿಡ್. ಏನು ಚೇಂಜ್? ಒಂದು ಆಕ್ಸಿಜನ್ ಕಡಿಮೆ. ಒಂದು ಆಕ್ಸಿಜನ್ ಎಲ್ಲಿ ಕಡಿಮೆ ಆಯಿತು? ಇಲ್ಲಿ ಹೆಂಗಿತ್ತು ಸ್ಟ್ರಕ್ಚರ್? ಇದು P ಡಬಲ್ ಬಾಂಡು OH ಇತ್ತು, ಇಲ್ಲೇ P ಡಬಲ್ ಬಾಂಡು OH, ಇಲ್ಲಿ OH ಬದಲಿ ಒಂದು ಆಕ್ಸಿಜನ್ ಹೋಗೈತಿ, ಒಂದು H ಬಂದೈತಿ. ಒಂದು ಆಕ್ಸಿಜನ್ ಹೋಗೈತಿ, H ಬಂದೈತಿ. H ಬಂದೈತೆ ಅಂದ್ರೆ ಏನು ರೀ? ಇದರ OH ಒಳಗೆ O ಹೋದರೆ H ಉಳಿತೈತಲ್ಲ, OH ಒಳಗೆ O ಹೋದರೆ H ಉಳಿತೈತೆ ಅದು. ಸೊ ಒಂದು ಆಕ್ಸಿಜನ್ ಕಡಿಮೆ. ಸೊ ದಿಸ್ ಇಸ್ ಆರ್ಥೋಫಾಸ್ಫರಿಕ್ ಆ್ಯಸಿಡ್, ದಿಸ್ ಇಸ್ ಆರ್ಥೋಫಾಸ್ಫರಸ್ ಆ್ಯಸಿಡ್. ದೀಸ್ ಆರ್ ದ ಸ್ಟ್ರಕ್ಚರ್ಸ್. ಸೊ ನಾನು ಹೇಳಿದೆ, ಇದು ಒಂದು ನಿಮ್ಗೆ ಸ್ಟ್ರಕ್ಚರ್ ಗೊತ್ತಿದ್ರೆ ಇದ್ರಾಗೆ ಸ್ವಲ್ಪ ಮಾಡಿಫಿಕೇಷನ್ಸ್ ಮಾಡ್ಕೊಂಡು ನಾವು ಮುಂದಿನ ಕಲಿಬಹುದು ಅಂತ. ನೋಡಿರಿ, ಇದು ನಿಮ್ಗೆ ಗೊತ್ತಾದರೆ ಇದ್ರಾಗೆ ವೆರಿ ಈಸಿ. ಏನು ಮಾಡೋದು? ಒಂದು OH ರಾಗಿಂದ O ತೆಗೆದ್ಬಿಡೋದು ಅಷ್ಟೇ, H ಇಡೋದು, ಬಿಕಾಸ್ ಒಂದು ಆಕ್ಸಿಜನ್ ಕಡಿಮೆ ಐತೆ. ಸೊ ಈ O ತೆಗೆದ್ಬಿಟ್ರೆ ಆರ್ಥೋಫಾಸ್ಫರಸ್ ಆ್ಯಸಿಡ್ ಇದು ಸ್ಟ್ರಕ್ಚರ್ ರೆಡಿ. ಓಕೆ, ಇಫ್ ಯು ರೀಕಾಲ್, ನಾನು ನಿಮ್ಗೆ ಹೋದ ವರ್ಷವೂ ಹೇಳಿದ್ದೆ, ನಾವು ಇದನ್ನು ಆ್ಯಸಿಡ್ಸ್ ಬಗ್ಗೆ ಕಲಿಯೋ ಮುಂದೆ ಹೇಳಿದ್ದೆ. ಆಮೇಲೆ ಇದು ಅಯಾನ್ಸ್ ಎಲ್ಲ ಬಂದಾಗ ಈ ಇಕ್ ಅಂತಂದು ಇದಕ್ಕೆ ಅಂತೀವಿ ನಾವು. ಹೈಯರ್ ಆಕ್ಸಿಡೇಷನ್ ಸ್ಟೇಟ್ಸ್ನಾಗಿದ್ರೆ ಇಕ್ ಅಂತೀವಿ, ಲೋವರ್ ಆಕ್ಸಿಡೇಷನ್ ಸ್ಟೇಟ್ಸ್ನಾಗಿದ್ರೆ ಅಸ್ ಅಂತೀವಿ. ನಾವು ಹಂಗೆ ಬೇಕಾದ್ರೆ ವೆರಿಫೈ ಮಾಡೋದಾದ್ರೆ ಇದು ಇಕ್, ಇದು ಅಸ್ ವೆರಿಫೈ ಮಾಡೋದಾದ್ರೆ ಇದ್ರಾಗ ನೋಡಿರಿ, ಇದ್ರಾಗಿನ ಫಾಸ್ಫರಸ್ ಆಬ್ವಿಯಸ್ಲಿ ಇದು ಎದರ್ ಆ್ಯಸಿಡ್ಸ್ ಇವು ಆಕ್ಸೋ ಆ್ಯಸಿಡ್ಸ್ ಆಫ್ ಫಾಸ್ಫರಸ್. ಸೊ ಫಾಸ್ಫರಸ್ದು ಆಕ್ಸಿಡೇಷನ್ ಸ್ಟೇಟ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಹೈಡ್ರೋಜನ್ 3 ಅಲ್ಲ, ಹೈಡ್ರೋಜನ್ 1 ಅಂತ 3 ಅದು. ಸೊ 3 ಪ್ಲಸ್ ಫಾಸ್ಫರಸ್ X, ಆಕ್ಸಿಜನದ್ದು -2 ಅಂತ 4 ಅದಾವೆ. ಸೊ -8 ಈಸ್ ಈಕ್ವಲ್ಸ್ ಟು 0. X ಈಸ್ ಈಕ್ವಲ್ಸ್ ಟು 8 - 3 ಎಷ್ಟಾಗ್ತಿದೆ? +5 ಆಯ್ತು. ಇದೇನಾಯ್ತು? +5 ಆಯ್ತು ಫಾಸ್ಫರಸ್. ಇದ್ರದ್ದು ಕ್ಯಾಲ್ಕುಲೇಟ್ ಮಾಡಿರಿ. ಇದ್ರದ್ದು ಇಲ್ಲಿ 3 ಹೈಡ್ರೋಜನ್ ಅದ. ಸೊ 3 + X -6 ಯಾಕಂದ್ರೆ ಆಕ್ಸಿಜನ್ ಅದು -2 ಅಂತ 3 ಅದಾವೆ. ಸೊ X ಈಸ್ ಈಕ್ವಲ್ಸ್ ಟು 6 - 3 + 3. ಸೊ ಇದು +3. ನೋಡಿರಿ, ಇದ್ರಾಗಿಂದ ಫಾಸ್ಫರಸ್ ಆಕ್ಸಿಡೇಷನ್ ಸ್ಟೇಟ್ +5, ಇದ್ರಾಗಿಂದ ಫಾಸ್ಫರಸ್ ಆಕ್ಸಿಡೇಷನ್ ಸ್ಟೇಟ್ +3. ಸೊ ಇದು +5, ಇದು +3. ಎದ್ರ ಆಕ್ಸಿಡೇಷನ್ ಸ್ಟೇಟ್ ಎದ್ರಾಗ ಜಾಸ್ತಿ ಐತಿ? ಇದ್ರಾಗ ಜಾಸ್ತಿ ಐತಿ. ಸೊ ಅದು ಇಕ್, ಫಾಸ್ಫರಿಕ್. ಇದ್ರಾಗ ಆಕ್ಸಿಡೇಷನ್ ಸ್ಟೇಟ್ ಕಡಿಮೆ ಐತಿ, ಇದು 5, ಇದು 3. ಇದು ಕಡಿಮೆ ಇದಕ್ಕೆ ಇದು ಅಸ್. ಸೊ ಇದು ಆರ್ಥೋಫಾಸ್ಫರಿಕ್ ಆ್ಯಸಿಡ್, ಆರ್ಥೋಫಾಸ್ಫರಸ್ ಆ್ಯಸಿಡ್. ಅವು ಕ್ಯಾಲ್ಕುಲೇಷನ್ಸ್ ಮೇಲೆ ಕಾಣಕತ್ತಾವೋ ಇಲ್ಲೋ? ಓಕೆ, ಕಾಣಕತ್ತಾವು. ಸೊ ಆ ಕ್ಯಾಲ್ಕುಲೇಷನ್ಸ್ ಬೇಕಾದ್ರೆ ನೀವು ಸೈಡಿಗೆ ಬರೆದಿಟ್ಕೋರಿ. ಇದ್ರ ಸ್ಟ್ರಕ್ಚರ್ ಸಪ್ರೇಟ್ ಹಾಕ್ಕೋರಿ. ಸೊ 2 ಆಕ್ಸೋ ಆ್ಯಸಿಡ್ಸ್ ಬಗ್ಗೆ ನಾವು ಮಾತಾಡಿದ್ವಿ. ಇನ್ನು 4 ಆಕ್ಸೋ ಆ್ಯಸಿಡ್ಸ್ ಬಗ್ಗೆ ಮಾತಾಡೋದವು. ಬಿಫೋರ್ ಐ ಗೋ ಟು ದ ನೆಕ್ಸ್ಟ್ ಒನ್, ಇಲ್ಲಿ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಆಸ್ ಬೇಸಿಸಿಟಿ. ಈ ಆ್ಯಸಿಡ್ಸ್ ಇವು ಏನು ಆಕ್ಸೋ ಆ್ಯಸಿಡ್ಸ್ ಆಫ್ ಫಾಸ್ಫರಸ್ ಅದಾವಲ್ರಿ, ಈ ಆ್ಯಸಿಡ್ಸ್ದು ಬೇಸಿಸಿಟಿ ಬಗ್ಗೆ ನಾವು ಡಿಸ್ಕಷನ್ ಮಾಡಬೇಕು. ವಾಟ್ ಈಸ್ ಬೇಸಿಸಿಟಿ? ಫಸ್ಟ್ ಆಫ್ ಆಲ್, ವಾಟ್ ಈಸ್ ಬೇಸಿಸಿಟಿ ಅಂದ್ರೆ ದ ನಂಬರ್ ಆಫ್ H+ ions an acid gives is its basicity. ಫಾರ್ ಎಕ್ಸಾಂಪಲ್ HCl, ಇದನ್ನು ನಾವು ನೀರಾಗಿ ಹಾಕಿದಾಗ ಅದು ಎಷ್ಟು H+ ions ಕೊಡ್ತೈತಿ? ಇದು ನೀರಾಗಿ ಹಾಕಿದರೆ ಏನಾಗುತ್ತೆ ರೀ? ಇದು ನೀರಾಗಿ ಹಾಕಿದರೆ ಏನಾಗುತ್ತೆ? H+ + Cl- ಆಗುತ್ತೆ. ಸೊ ಇದು HCl, 1 molecule ಆಫ್ HCl ಎಷ್ಟು H+ ಕೊಡುತ್ತೋ? 1 H+ ಕೊಡುತ್ತೆ. ಸೊ ಇದ್ರದ್ದು ಬೇಸಿಸಿಟಿ ಏನು?
1. Basicity of HCl. Basicity of HCl is 1. ಯಾಕಂದ್ರೆ what is basicity? The number of H plus ions an acid gives when put in water, when it dissociates. ಅದೇ ಒಂದು ಆ್ಯಸಿಡ್ ಎಷ್ಟು H ಪ್ಲಸ್ ಅಯಾನ್ಸ್ ಅನ್ನು ಕೊಡ್ತೈತಿ ನೀರಾಗಿ ಹಾಕಿದಾಗ ಅಥವಾ ಡಿಸೋಸಿಯೇಟ್ ಆದಾಗ ಅನ್ನೋದು ಅದ್ರದ್ದು ಬೇಸಿಸಿಟಿ. ಸೊ HCl ಎಷ್ಟು ಕೊಡುತ್ತೆ? ಒಂದು H ಪ್ಲಸ್ ಕೊಡುತ್ತೆ. ಸೊ ಅದ್ರ ಬೇಸಿಸಿಟಿ ಏನು? 1. ಹಂಗೆ ಈ ಆರ್ಥೋಫಾಸ್ಫರಿಕ್ ಆ್ಯಸಿಡ್ ಬೇಸಿಸಿಟಿ ಏನು ನಾನು ನಿಮ್ಗೆ ಕೇಳಿದ್ರೆ, ಬೇಸಿಸಿಟಿ ಕೇಳಿದ್ರೆ HClನಾಗ ಒಂದು H ಇತ್ತು. ಸೊ ಅದ್ರದ್ದು ಬೇಸಿಸಿಟಿ 1. ಇದ್ರೊಳಗೆ ಎಷ್ಟು ಅದಾವೆ H ನೋಡಿರಿ, 3 ಅದಾವೆ. ಸೊ ಇದ್ರದ್ದು ಬೇಸಿಸಿಟಿ 3. ಇದ್ರದ್ದು ಬೇಸಿಸಿಟಿ ಆರ್ಥೋಫಾಸ್ಫರಸ್ ಆ್ಯಸಿಡ್ ಬೇಸಿಸಿಟಿ, ಇದ್ರಾಗ ಹೈಡ್ರೋಜನ್ 3 ಅದಾವೆ. ಸೊ ಇದ್ರ ಬೇಸಿಸಿಟಿ 3. ಹಿಂಗೆ ಅಂದ್ಕೊಂಡ್ರೆ ಅದು ತಪ್ಪು. ಎದಕ್ಕೆ ತಪ್ಪು ಮತ್ತೇನು ಕರೆಕ್ಟು ಅಂತಂದ್ರೆ, ಈಗ ನೋಡ್ರಿ, ಇದ್ರಾಗ HClನಾಗ ಒಂದು ಹೈಡ್ರೋಜನ್ ಇರ್ತದೆ, ಒಂದು H ಪ್ಲಸ್ ಅನ್ನು ಕೊಟ್ಬಿಡ್ತೈತಿ. ಸೊ ಅದ್ರ ಬೇಸಿಸಿಟಿ, ಸೊ HCl ಬೇಸಿಸಿಟಿ 1. ಓಕೆ, ಕರೆಕ್ಟ್. ಇಲ್ಲಿ ಏನಾಗುತ್ತಲ್ರಿ, ಈ ನಮ್ಮ ಆಕ್ಸೋ ಆಸಿಡ್ಸ್ ಆಫ್ ಫಾಸ್ಫರಸ್ ಒಳಗೆ ಈ H3PO4 ಒಳಗೆ 3 ಹೈಡ್ರೋಜನ್ ಅದಾವೆ. ಕರೆಕ್ಟ್. ಇದ್ರದ್ದು ಬೇಸಿಸಿಟಿ 3. ಕರೆಕ್ಟ್. ಇದ್ರದ್ದು 3, ಆದರೆ ಇದ್ರದ್ದು 3 ಅಲ್ಲ, ಇದ್ರದ್ದು 2. ಈಗ ಏನು ಹೇಳಿದೀಪ ನೀವು? ವಾಟ್ ಈಸ್ ಬೇಸಿಸಿಟಿ? ದ ನಂಬರ್ ಆಫ್ H ಪ್ಲಸ್ ಅಯಾನ್ಸ್ ಆ್ಯನ್ ಆ್ಯಸಿಡ್ ಗಿವ್ಸ್ ಈಸ್ ಇಟ್ಸ್ ಬೇಸಿಸಿಟಿ. ಸೊ ಇದ್ರಾಗ 3 ಅದಾವೆ. ಸೊ ಇದ್ರ ಬೇಸಿಸಿಟಿ 3. ಕರೆಕ್ಟ್. ಇದ್ರಾಗೂ 3 ಅದಾವೆ, ಆದ್ರೆ ಇದ್ರ ಬೇಸಿಸಿಟಿ 2 ಯಾಕೆ ಅಂತ ಕ್ವಶನ್ ಬರ್ತೈತೆ. ಸೊ ಟು ಆನ್ಸರ್ ದ್ಯಾಟ್ ಕ್ವಶನ್, ಈ ಆಕ್ಸೋ ಆ್ಯಸಿಡ್, ಈ ಫಾಸ್ಫರಿಕ್ ಆ್ಯಸಿಡ್ ಮತ್ತು ಈ ಫಾಸ್ಫರಸ್ ಆ್ಯಸಿಡ್ ಒಳಗೆ ಎಂಥ H ಪ್ಲಸ್ ಕೊಡುತ್ತಿದ್ದು ಅಂದ್ರೆ, ಎಂಥ H ಪ್ಲಸ್ ಕೊಡ್ತೈತಿದು ಅಂತಂದ್ರೆ, ದ್ಯಾಟ್ ಹೈಡ್ರೋಜನ್ ವಿಚ್ ಇಸ್ ಅಟ್ಯಾಚ್ ಟು ಆಕ್ಸಿಜನ್ ಅಷ್ಟೇ H ಪ್ಲಸ್ ಆಗಿ ರಿಲೀಸ್ ಆಗುತ್ತೆ. ದ್ಯಾಟ್ ಹೈಡ್ರೋಜನ್ ವಿಚ್ ಇಸ್ ಅಟ್ಯಾಚ್ ಟು ಆಕ್ಸಿಜನ್ ಅದಷ್ಟೇ H ಪ್ಲಸ್ ಆಗಿ ಹೋಗುತ್ತೆ. ಈ ಹೈಡ್ರೋಜನ್ ಆಕ್ಸಿಜನ್ ಜೋಡಿ ಐತಿ, ಸೊ ಇದು ಹೋಗುತ್ತೆ. ಈ ಹೈಡ್ರೋಜನ್ ಆಕ್ಸಿಜನ್ ಜೋಡಿ ಐತೆ, ಇದು ಹೋಗುತ್ತೆ H ಪ್ಲಸ್ ಆಗಿ. ಈ ಹೈಡ್ರೋಜನ್ ಆಕ್ಸಿಜನ್ ಜೋಡಿ ಐತಿ, ಅದಕ್ಕೆ ಇದು H ಪ್ಲಸ್ ಆಗಿ ಹೋಗುತ್ತೆ. ಸೊ 3 H ಪ್ಲಸ್ ಹೋಗ್ತಾವೆ. ಇದ್ರ ಬೇಸಿಸಿಟಿ 3. ಇಲ್ಲಿ ನೋಡಿರಿ, ಇಲ್ಲಿ ಹೈಡ್ರೋಜನ್ ಆಕ್ಸಿಜನ್ ಜೋಡಿ ಐತಿ, ಸೊ ಇದು H ಪ್ಲಸ್ ಆಗಿ ಹೋಗುತ್ತೆ. ಈ ಹೈಡ್ರೋಜನ್ ಈ ಆಕ್ಸಿಜನ್ ಜೋಡಿ ಐತಿ, ಅದಕ್ಕೆ ಇದು H ಪ್ಲಸ್ ಆಗಿ ಹೋಗುತ್ತೆ. ಈ ಹೈಡ್ರೋಜನ್ ಆಕ್ಸಿಜನ್ ಜೋಡಿ ಇಲ್ಲ, ಸೊ ಇದು ಕೊಡಂಗಿಲ್ಲ, ಇದು H ಪ್ಲಸ್ ಆಗಿ ಹೋಗಂಗಿಲ್ಲ, ಅದಕ್ಕೆ ಇಲ್ಲಿ 2. ಸೊ ಇದು ಬೇಸಿಸಿಟಿ 2. ಏನು ಹೇಳಿದೆ ನಾನು? ಓನ್ಲಿ ದೋಸ್ ಹೈಡ್ರೋಜನ್ಸ್ in these oxo acids of phosphorus, only those hydrogens which are attached to oxygen, which are attached to oxygen are released as H plus, and that hydrogen which is not attached to oxygen, which is directly attached to phosphorus, is not released as H plus. H plus ಆಗಿ ಹೋಗಂಗಿಲ್ಲ. H plus ಆಗಿದ್ದು ಹೋಗಂಗಿಲ್ಲ, H plus ಅದು ಕೊಡಂಗಿಲ್ಲ ಅಂದ್ರೆ ಅದನ್ನು ನಾನು ಬೇಸಿಸಿಟಿ ಒಳಗೆ ಕನ್ಸಿಡರ್ ಮಾಡೋಕ್ಕೆ ಬರೋಂಗಿಲ್ಲ. ಸೊ ಇದು ಅಲ್ಲ, ಇದು 2. ಸೊ ಬೇಸಿಸಿಟಿ ಇದರದ್ದು 2. ಇದರದ್ದು ಆರ್ಥೋಫಾಸ್ಫರಸ್ ಆ್ಯಸಿಡ್ ಇತ್ತು, ಆರ್ಥೋಫಾಸ್ಫರಿಕ್ ಆ್ಯಸಿಡ್ ಇದ್ದು 3. ಯಾಕಂದ್ರೆ 3 ಹೈಡ್ರೋಜನ್ ಇದ್ರೆ ಏನದಾವಲ್ಲ, 3 ಹೈಡ್ರೋಜನ್ ಆಕ್ಸಿಜನ್ ಜೋಡಿ ಅಟ್ಯಾಚ್ ಅದಾವೆ. ಓನ್ಲಿ ದೋಸ್ ಹೈಡ್ರೋಜನ್ಸ್ ವಿಚ್ ಆರ್ ಅಟ್ಯಾಚ್ಡ್ ವಿತ್ ಆಕ್ಸಿಜನ್ ಆರ್ ರಿಲೀಸ್ಡ್ ಆಸ್ H plus, and this is not attached with oxygen, therefore it is not released as H plus. ಈಗ ಯಾಕೆ ಹಂಗೆ ಅಂತ ವಿಚಾರ ಮಾಡಕ್ಕೆ ಹೋದ್ರೆ, ಈ OH ಜೋಡಿ ಇದು H ಆಕ್ಸಿಜನ್ ಜೋಡಿ ಅಟ್ಯಾಚ್ ಆಗಿದ್ರೆ ಅಷ್ಟೇ ಇದು H ಪ್ಲಸ್ ಆಗಿ ಹೋಗುತ್ತೆ. ಡೈರೆಕ್ಟ್ ಫಾಸ್ಫರಸ್ ಜೋಡಿ ಅಟ್ಯಾಚ್ ಆಗಿದ್ರೆ ಅದು H ಪ್ಲಸ್ ಆಗಿ ಇದಕ್ಕೆ ಹೋಗಂಗಿಲ್ಲ ಅಂತ ನಾವು ವಿಚಾರ ಮಾಡಿದ್ರೆ, O ಮತ್ತು H ಬಾಂಡ್ ನಾವು ನೋಡಿದರೆ ಈ ಬಾಂಡ್ ಈಸಿಲಿ ಬ್ರೇಕ್ ಆಗುತ್ತೆ, ಇದು H ಪ್ಲಸ್ ಆಗಿ ಹೋಗುತ್ತೆ. ಯಾಕಂದರೆ ಈ ಆಕ್ಸಿಜನ್ ಮತ್ತು ಹೈಡ್ರೋಜನ್ ನೋಡು ಡಿಫ್ರೆನ್ಸ್ ಆಫ್ ಎಲೆಕ್ಟ್ರೋನೆಗೆಟಿವಿಟಿ ಜಾಸ್ತಿ ಐತಿ. ಆಕ್ಸಿಜನ್ ಎಕ್ಸ್ಟ್ರೀಮ್ ಈ ಕಡೆ ಐತಿ, ಪಿರಿಯಾಡಿಕ್ ಟೇಬಲ್ ಹೈಡ್ರೋಜನ್ ಈ ಕಡೆ ಐತಿ. ಸೊ ಡಿಫ್ರೆನ್ಸ್ ಆಫ್ ಎಲೆಕ್ಟ್ರೋನೆಗೆಟಿವಿಟಿ ಜಾಸ್ತಿ ಇರೋದ್ರಿಂದ ಇದು ಈಸಿಲಿ, ಇದು ಮೋರ್ ಎಲೆಕ್ಟ್ರೋನೆಗೆಟಿವ್, ಇದು ಮೋರ್ ಎಲೆಕ್ಟ್ರೋಪಾಸಿಟಿವ್ ಇರೋದ್ರಿಂದ ಈಸಿಲಿ ಬಾಂಡ್ ಬ್ರೇಕ್ ಆಗುತ್ತೆ. ಈ ಫಾಸ್ಫರಸ್ ಮತ್ತು ಹೈಡ್ರೋಜನ್ ನೋಡು ಹಂಗಿರಂಗಿಲ್ಲ, ಅದಕ್ಕೆ ಅದು ಈಸಿಲಿ ಬಾಂಡ್ ಬ್ರೇಕ್ ಆಗಂಗಿಲ್ಲ. ದಿಸ್ ಈಸ್ ಒನ್ ಆಫ್ ದ ರೀಸನ್ಸ್. ಇನ್ನೊಂದಿಷ್ಟು ರೀಸನ್ಸ್ ಇರ್ತಾವೆ, ಬಟ್ ನಮಗವು ಅಷ್ಟು ಇಂಪಾರ್ಟೆಂಟ್ ಅಲ್ಲ. ಸೊ ವಿ ಅಂಡರ್ಸ್ಟುಡ್ ಎದಕ್ಕೆ ಈ ಬಾಂಡ್ ಅಷ್ಟೇ ಈಸಿಲಿ ಬ್ರೇಕ್ ಆಗುತ್ತೆ, ಬಿಕಾಸ್ ದೇರ್ ಇಸ್ ಡಿಫ್ರೆನ್ಸ್ ಇನ್ ಎಲೆಕ್ಟ್ರೋನೆಗೆಟಿವಿಟಿ ಬಿಟ್ವೀನ್ ಆಕ್ಸಿಜನ್ ಆ್ಯಂಡ್ ಹೈಡ್ರೋಜನ್.
ಸೊ ಓನ್ಲಿ ದೋಸ್ ಹೈಡ್ರೋಜನ್ಸ್ ವಿಚ್ ಆರ್ ಅಟ್ಯಾಚ್ಡ್ ವಿತ್ ಆಕ್ಸಿಜನ್ ಕ್ಯಾನ್ ಬಿ ರಿಲೀಸ್ಡ್ ಆ್ಯಸ್ H ಪ್ಲಸ್. ಅಂಥ ಆಕ್ಸಿಜನ್ ಎಷ್ಟು ಅದಾವೆ ಇಲ್ಲೇ ಇದ್ರೊಳಗೆ, ಅಂಥ ಆಕ್ಸಿಜನ್ ಜೋಡಿ ಇದ್ರೊಳಗೆ ಅಂಥ ಹೈಡ್ರೋಜನ್ ಎಷ್ಟು ಅದಾವೆ, ಆಕ್ಸಿಜನ್ ಜೋಡಿ ಅಟ್ಯಾಚ್ ಆಗಿರೋ ಹೈಡ್ರೋಜನ್, ಓನ್ಲಿ ದೋಸ್ ಹೈಡ್ರೋಜನ್ಸ್ ವಿಚ್ ಆರ್ ಅಟ್ಯಾಚ್ಡ್ ವಿತ್ ಆಕ್ಸಿಜನ್ ಆರ್ ರಿಲೀಸ್ಡ್ ಆ್ಯಸ್ H ಪ್ಲಸ್. ಅಂಥವು ಎಷ್ಟು ಅದಾವೆ ಇದ್ರೊಳಗೆ, ಎಂಥ ಹೈಡ್ರೋಜನ್, ಓನ್ಲಿ ದೋಸ್ ಹೈಡ್ರೋಜನ್ಸ್ ವಿಚ್ ಆರ್ ಅಟ್ಯಾಚ್ಡ್ ವಿತ್ ಆಕ್ಸಿಜನ್ 3 ಅದಾವೆ. ಸೊ ದ ಬೇಸಿಸಿಟಿ 3. ಇದ್ರೊಳಗೆ ಅಂಥ ಹೈಡ್ರೋಜನ್ ವಿಚ್ ಆರ್ ಅಟ್ಯಾಚ್ಡ್ ವಿತ್ ಆಕ್ಸಿಜನ್ ಎಷ್ಟು ಅದಾವೆ, 2 ಅದಾವೆ. ಸೊ ಅದರ ಬೇಸಿಸಿಟಿ 2. ಓಕೆ, ನಾವು ಏನು ಡಿಸ್ಕಸ್ ಮಾಡಿದ್ವಿ, ಅದರದ್ದು ಸ್ಟ್ರಕ್ಚರ್ ಡಿಸ್ಕಸ್ ಮಾಡಿದ್ವಿ. ಯಾವುದು H3PO4 H3PO3 ಇದು ಆರ್ಥೋಫಾಸ್ಫರಿಕ್ ಆ್ಯಸಿಡ್, ಆರ್ಥೋಫಾಸ್ಫರಸ್ ಆ್ಯಸಿಡ್ ಡಿಸ್ಕಸ್ ಮಾಡಿದ್ವಿ. ಸ್ಟ್ರಕ್ಚರ್ ಡಿಸ್ಕಸ್ ಮಾಡಿದ್ವಿ, ಅದ್ರ ಬೇಸಿಸಿಟಿ ಡಿಸ್ಕಸ್ ಮಾಡಿದ್ವಿ. ಸೊ ನೀವು ಏನು ಮಾಡಿರಿ ಇದ್ರದ್ದು H3PO4 ಅಂತ ಹಾಕ್ರಿ, ಅದರ ಹೆಸರು ಬರೀರಿ ಸೈಡಿಗೆ, ಆರ್ಥೋಫಾಸ್ಫರಿಕ್ ಆ್ಯಸಿಡ್, ಅದರ ಫಾರ್ಮುಲಾ, ಅದ್ರ ಬೇಕಾದ್ರೆ ಆಕ್ಸಿಡೇಷನ್ ಸ್ಟೇಟ್ ಬರ್ಕೋರಿ, ಈ ಸ್ಟ್ರಕ್ಚರ್ ಹಾಕ್ರಿ, ಬೇಸಿಸಿಟಿ ಬರೀರಿ. ಹಂಗೆ ಇದಕ್ಕೂ ಮಾಡಿರಿ, ಆರ್ಥೋಫಾಸ್ಫರಸ್ ಆ್ಯಸಿಡ್, ಅದರ ಫಾರ್ಮುಲಾ, ಅದರ ಆಕ್ಸಿಡೇಷನ್ ಸ್ಟೇಟ್ ಬೇಕಾದ್ರೆ ಬರ್ಕೋರಿ, ಸ್ಟ್ರಕ್ಚರ್ ಆ್ಯಂಡ್ ಬೇಸಿಸಿಟಿ. ಪಾಸ್ ದ ವಿಡಿಯೋ ಆ್ಯಂಡ್ ರೈಟ್ ಆಲ್ ದಿಸ್ ಡೌನ್. ನಿಮ್ಗೆ ಇದಕ್ಕೆ ಸ್ಟ್ರಕ್ಚರ್ ಹೆಂಗೆ ಹಾಕೋದು ಅಂತ ಈಸಿಲಿ ಹೇಳಿನಿ, ಇದು ನೆನ್ಪಿಟ್ಕೊಂಡ್ರೆ ಇದನ್ನು ಹಾಕ್ಬೋದು. ಈಗ ನೆಕ್ಸ್ಟ್ H3PO2 ನೆಕ್ಸ್ಟ್ ಆ್ಯಸಿಡ್ನ ನೋಡೋಕೆ ಹೊಂಟಿದ್ದು. ಪಾಸ್ ಮಾಡಿ ಇದನ್ನೆಲ್ಲ ಬರ್ಕೋಬೇಕು. ನೆಕ್ಸ್ಟ್ ಆ್ಯಸಿಡ್ ಯಾವುದು ನಮ್ಮದು H3PO2. ಇದರ ಹೆಸರು ಹೈಪೋಫಾಸ್ಫರಸ್ ಆ್ಯಸಿಡ್. ಇದು ಆರ್ಥೋಫಾಸ್ಫರಿಕ್ ಆ್ಯಸಿಡ್. ಇಲ್ಲೊಂದು ಮೊದಲಿತ್ತಲ್ಲ, ಇಲ್ಲಿ ನಾ ರಬ್ ಮಾಡಿದ್ರೆ ಅದು ಯಾವುದು ಆರ್ಥೋಫಾಸ್ಫರಸ್ ಆ್ಯಸಿಡ್. ಇದು ಫಾಸ್ಫರಸ್, ಬಟ್ ಅದ್ರ ಹಿಂದೆ ಹೈಪೋ, ಬಿಕಾಸ್ ಇದದ್ದು +3 ಕಡಿಮೆ ಇರುತ್ತೆ ಆಕ್ಸಿಡೇಷನ್ ಸ್ಟೇಟ್. ಆರ್ಥೋಫಾಸ್ಫರಿಕ್ ಒಳಗೆ +5 ಇತ್ತು, ಆರ್ಥೋಫಾಸ್ಫರಸ್ ಒಳಗೆ +3 ಇತ್ತು. ಇದ್ದು ಇನ್ನೂ ಕಡಿಮೆ ಇತ್ತು. ಬೇಕಾದ್ರೆ ನೋಡ್ರಿ ನೀವು, ಹೈಡ್ರೋಜನ್ ಈಸ್ 3 + x - 4 = 0, x = 4 - 1. ಇದು +4 - 3, 4 - 3 = +1. ಸೊ ಇದ್ರದ್ದು +1 ಆಯಿತು. ಸೊ ನೋಡಿರಿ, +3 ಕಡಿಮೆ ಇತ್ತು. ಸೊ ಇದು ಹೈಪೋಫಾಸ್ಫರಸ್ ಆ್ಯಸಿಡ್. ಹೈಪೋಫಾಸ್ಫರಸ್ ಆ್ಯಸಿಡ್ ಏನಿದೆ H3PO2. ಇದ್ರ ಸ್ಟ್ರಕ್ಚರ್ ಏನು, P ಡಬಲ್ ಬಾಂಡ್ O, ಇದ್ರಾಗ OH ಅದರೊಳಗೆ ಒಂದು ಆಕ್ಸಿಜನ್ ತೆಗೆದ್ರೆ H3PO3 ಆಗುತ್ತೆ. ಇದ್ರಾಗ 2 ಆಕ್ಸಿಜನ್ ತೆಗೆದ್ರೆ H3PO2 ಆಗುತ್ತೆ. ಇದ್ರಾಗ 1 ಆಕ್ಸಿಜನ್ ತೆಗೆದ್ರೆ H3PO3 ಆಗುತ್ತೆ, 2 ಆಕ್ಸಿಜನ್ ತೆಗೆದ್ರೆ H3PO2 ಆಗುತ್ತೆ. ಸೊ ಇಲ್ಲಿ ಒಂದು OH ಆ್ಯಸ್ ಇಟ್ ಈಸ್ ಇಡ್ತೀನಿ. ಇದು H, ಇದು H3 ನೋಡಿರಿ, H3 ಇರಬೇಕು. 1 2 3 PO2 H1 H2 H3 P1 2 O H3PO2. ನೋಡಿರಿ, ಇದು ನೆನ್ಪಿಟ್ಬಿಟ್ರೆ ಇದನ್ನು ಹೆಂಗೆ ಹಾಕಿದೆ ನಾನು, 2 ಆಕ್ಸಿಜನ್ ತೆಗಿಬೇಕು. ಆಗಲೇ 1 ಆಕ್ಸಿಜನ್ ತೆಗೆದ್ರೆ ಏನಾಗಿತ್ತು, ಇಲ್ಲಿ ಆರ್ಥೋಫಾಸ್ಫರಸ್ ಆ್ಯಸಿಡ್ ಆಗಿತ್ತು. ಇಲ್ಲಿ ಹೈಪೋಫಾಸ್ಫರಸ್ ಆ್ಯಸಿಡ್, 2 ಆಕ್ಸಿಜನ್ ತೆಗಿಬೇಕು. ಹೆಂಗೆ ತೆಗಿಬೇಕು, ಇಲ್ಲೊಂದು ತೆಗಿಬೇಕು, ಇಲ್ಲೊಂದು ತೆಗಿಬೇಕು. ಸೊ ಮೂರನೇದು ನೋಡಿರಿ, ಇದ್ರದ್ದು ಬೇಸಿಸಿಟಿ ಹೇಳ್ರಿ ನೀವು, ಇದ್ರದ್ದು ಬೇಸಿಸಿಟಿ ನೀವೇ ಹೇಳ್ರಿ ಈಸಿಲಿ. ಓನ್ಲಿ ದೋಸ್ ಹೈಡ್ರೋಜನ್ಸ್ ವಿಚ್ ಆರ್ ಅಟ್ಯಾಚ್ಡ್ ವಿತ್ ಆಕ್ಸಿಜನ್ ಕ್ಯಾನ್ ಬಿ ರಿಮೂವ್ಡ್ ಆ್ಯಸ್ H ಪ್ಲಸ್. ಸೊ ಬೇಸಿಸಿಟಿ ಎಷ್ಟು, 1 2 3 ಅಲ್ಲ, ಓನ್ಲಿ 1, ಬಿಕಾಸ್ ದೀಸ್ ಹೈಡ್ರೋಜನ್ಸ್ ಆರ್ ಡೈರೆಕ್ಟ್ಲಿ ಅಟ್ಯಾಚ್ಡ್ ಟು ಫಾಸ್ಫರಸ್. ಇವನ್ನ H ಪ್ಲಸ್ ಆಗಿ ಯೂಸ್ ಮಾಡ್ಕೊಳಕ್ಕೆ ಬರೋಂಗಿಲ್ಲ. ಓನ್ಲಿ ದಿಸ್ ಹೈಡ್ರೋಜನ್ ಕ್ಯಾನ್ ಬಿ ರಿಮೂವ್ಡ್ ಬಿಕಾಸ್ ಇಟ್ ಈಸ್ ಅಟ್ಯಾಚ್ಡ್ ಟು ಆಕ್ಸಿಜನ್. Therefore basicity is only 1. So orthophosphoric acid basicity is 3. Orthophosphorus acid ಇಲ್ಲಿ ಬರೆದಿದ್ದ ರಬ್ ಮಾಡಿದೆ, orthophosphorus acid ಅದರ ಬೇಸಿಸಿಟಿ 2. ಆಮೇಲೆ ಹೈಪೋಫಾಸ್ಫರಸ್ ಆ್ಯಸಿಡ್ ಅದರ ಬೇಸಿಸಿಟಿ 1. ಅದರ ಸ್ಟ್ರಕ್ಚರ್ ಇಲ್ಲೈತೆ. ಓಕೆ, ಇವು 3 ಆ್ಯಸಿಡ್ಸ್ ಇದ್ದು ನಿಮ್ಗೆ ಹೆಸರು ಗೊತ್ತಿರಬೇಕು, ಫಾರ್ಮುಲಾ ಗೊತ್ತಿರಬೇಕು, ಸ್ಟ್ರಕ್ಚರ್ ಗೊತ್ತಿರಬೇಕು, ಬೇಸಿಸಿಟಿ ಗೊತ್ತಿರಬೇಕು. ಏನು ಗೊತ್ತಿರಬೇಕು, ಹೆಸರು, ಫಾರ್ಮುಲಾ,
ಸ್ಟ್ರಕ್ಚರ್, ಬೇಸಿಸಿಟಿ, ಈ ಮೂರದ್ದು. ಮುಂದೆ ಬರ್ತಾ ಒಂದೊಂದಿಷ್ಟು ಅದ್ರದ್ದು ಸ್ಟ್ರಕ್ಚರು ಹೆಸರು ಗೊತ್ತಿರ ಸಾಕು. ಫಾರ್ಮುಲಾ ಅಂತ ಗೊತ್ತಿರಬೇಕು, ಫಾರ್ಮುಲಾ ಹೆಸರು, ಸ್ಟ್ರಕ್ಚರ್. ಮುಂದೆ ಬೇಸಿಸಿಟಿ ಕೇಳಂಗಿಲ್ಲ, ಮುಂದರು ಇವು ಕೇಳೋ ಪಾಸಿಬಿಲಿಟಿ ಇರ್ತಾವೆ, ಇವು ಮೂರು. ಓಕೆ, ಪಾಸ್ ಮಾಡಿರಿ, ಬರ್ಕೋರಿ. ನಾನು ನೆಕ್ಸ್ಟ್ ಒನ್ ಹೋಗ್ತೀನಿ. ನೆಕ್ಸ್ಟ್ ಒನ್ನು ಓಕೆ, ಇದನ್ನೆಲ್ಲ ರಬ್ ಮಾಡ್ತೀನಿ ನಾನು. ಇನ್ನೂ 3 ಅದಾವೆ. ನೆಕ್ಸ್ಟ್ ನಾವು ಪೈರೋಫಾಸ್ಫರಿಕ್ ಆ್ಯಸಿಡ್ ನೋಡೋಣ. ಪೈರೋಫಾಸ್ಫರಿಕ್ ಆ್ಯಸಿಡ್, ಇದು H4P2O7. H4P2O7 ಪೈರೋಫಾಸ್ಫರಿಕ್ ಆ್ಯಸಿಡ್. ಇದ್ರಾಗ ನೋಡ್ರಿ ಫಾಸ್ಫರಸ್ 2 ಅದಾವೆ. ಇನ್ನು ಇಷ್ಟೊತ್ತನ 3 ಬಂದಿದ್ದು, ಅದ್ರ ಫಾಸ್ಫರಸ್ 1 ಇತ್ತು. ಇದ್ರೊಳಗೆ 2 ಫಾಸ್ಫರಸ್ ಅದಾವೆ, ಅಂದರೆ ಸೆಂಟ್ರಲ್ ಆಟಮ್ 2 ಅದಾವೆ. ಸೊ ಇದು ಈಸಿ, ಇದು ಸ್ಟ್ರಕ್ಚರ್ ಹಾಕೋದು ಈಸಿ. ಏನು P ಡಬಲ್ ಬಾಂಡು. ಈ ನಾವು H3PO4 ಹೆಂಗೆ ಮಾಡ್ತಿದ್ವಿ, ಒಂದೇದು ಆರ್ಥೋಫಾಸ್ಫರಿಕ್ ಆ್ಯಸಿಡ್ ಹೆಂಗೆ ಮಾಡ್ತಿದ್ವಿ, P ಡಬಲ್ ಬಾಂಡು OH ಮಾಡ್ತಿದ್ವಲ್ಲ, ಇಲ್ಲೇ P ಡಬಲ್ ಬಾಂಡು OH, ಇನ್ನೊಂದು OH ಇಲ್ಲಿ ಬರ್ತಿತ್ತಲ್ಲ, ಅದರೊಳಗೆ ಬರೀ O ಬರೋದು, H ತೆಗೆದು ಈ ಓಲೆ ಇನ್ನೊಂದು ಫಾಸ್ಫರಸ್ಸಿಗೆ ಕನೆಕ್ಟ್ ಮಾಡ್ಬೇಕು. ಇನ್ನೊಂದು ಫಾಸ್ಫರಸ್ ಅನ್ನಾಗಿ, ಅಂದರೆ ನೋಡ್ರಿ ಇಲ್ಲಿ ಸೆಂಟ್ರಲ್ ಆಟಮ್ 2 ಅದಾವೆ. ಫಾಸ್ಫರಸ್ ಇನ್ನೂ ತನಕ ಏನೇನು ಕಂಪೌಂಡ್ಸ್ ಬಂದಿದ್ರೊಳಗೆ ಒಂದಾಯಿತು, ಬಟ್ ಇದ್ರೊಳಗೆ 2 ಅದಾವೆ. ಸೊ POP ಏನು ಮಾಡಿದ್ದೀನಿ, P ಡಬಲ್ ಬಾಂಡು OH ಆ್ಯಸ್ ಇಟ್ ಈಸ್ ಇಟ್ಟೀನಿ. ಇನ್ನೊಂದು OH ಏನು ಬರುತ್ತಲ್ಲ, ಅದರೊಳಗೆ H ತೆಗೆದು ಬರೀ ಆಕ್ಸಿಜನ್ಲೇ ಇನ್ನೊಂದು ಫಾಸ್ಫರಸ್ ಕನೆಕ್ಟ್ ಮಾಡಿದ್ದೀನಿ. ಇನ್ನೊಂದು ಫಾಸ್ಫರಸ್ ಕನೆಕ್ಟಿಂಗ್ ಮಾಡಿ ಇಲ್ಲೊಂದು ಡಬಲ್ ಬಾಂಡು OH P ಡಬಲ್ ಬಾಂಡು OH ಇದ್ರಾಗು ಇಲ್ಲೊಂದು OH ಬರ್ತಿಲ್ಲ, ಆ H ಬದಲಿ ನಡು ಒಂದು ಆಕ್ಸಿಜನ್ ರಿಟೈನ್ ಮಾಡಿ ಈ P ಮತ್ತು ಈ P ನಡು ಇದು ಬ್ರಿಡ್ಜ್ ಇದ್ದಂಗೆ POP. ಈ ಫಾಸ್ಫರಸ್ 2 ಫಾಸ್ಫರಸ್ ಅದ, ಆ ಫಾಸ್ಫರಸ್ ಈ ಫಾಸ್ಫರಸ್ ನಡು ಇದು ಬ್ರಿಡ್ಜ್ ಇದ್ದಂಗೆ POP. ನೋಡ್ರಿ ಆತನ ಇಲ್ಲ, H4 ಆಗಬೇಕು. 1 2 3 4 P2 1 2 O7 1 2 3 4 5 6 7. ಒಂದನೇ ಸ್ಟ್ರಕ್ಚರ್ ನೆನಪಿದ್ರೆ, ಒಂದನೇ ಸ್ಟ್ರಕ್ಚರ್ ಏನು P ಡಬಲ್ ಬಾಂಡು OH ಅಲ್ಲ, ಆ OH ಮೂರನೇ OH ಒಳಗೆ H ತೆಗೆದು OH ರಿಟೈನ್ ಮಾಡ್ಕೋಬೇಕು. ಈ ಓಲೆ ಇನ್ನೊಂದು ಫಾಸ್ಫರಸ್ ಕನೆಕ್ಟ್ ಮಾಡಬೇಕು. ಸೊ P ಡಬಲ್ ಬಾಂಡು OH ಇನ್ನೊಂದು OH ಬದಲಿ ಇಲ್ಲಿ ಅದು ಒಂದು O ಐತೆ ಅಂತ. ಸೊ ದಿಸ್ ಇಸ್ ಹೌ ಯು draw the structure of H4P2O7 pyrophosphoric acid. Okay, this was simple. So ಎಷ್ಟಾದ್ವು ಈಗ? 4 ಆದವು. ಇನ್ನು 2 ಅದಾವೆ. ಅವು ಯಾವ ನೋಡೋಣ ಅಂತ. Polymetaphosporic acid, ಇನ್ನೊಂದು ಸೈಕ್ಲೋಟ್ರೈಮೆಟಾಫಾಸ್ಫರಿಕ್ ಆ್ಯಸಿಡ್. ಇಲ್ಲಿ 2 ಕೆಳಗೆ ಉಳ್ದಾವೆ ನೋಡ್ರಿ, 48 ಪೇಜ್ ನಂಬರ್ ಒಳಗೆ. ಸೊ ಒಂದೊಂದು ಡಿಸ್ಕಸ್ ಮಾಡೋಣ ಅಂತ. ಇದನ್ನು ರಬ್ ಮಾಡ್ತೀನಿ ನಾನು. Polymetaphosporic acid.
ಪಾಲಿಮೆಟಾಫಾಸ್ಫರಿಕ್ ಆ್ಯಸಿಡ್ ಫಾರ್ಮುಲಾ ನೋಡ್ರಿ ಇಲ್ಲಿ ಎಚ್ ಅದು ರೆಕಾರ್ಡಿಂಗ್ ಸ್ಟಾಪ್ ಆಗ್ಬಿಟ್ಟೈತೆ ನೋಡು, ನಾ ಕಡೆಗೆ ಹಂಗೆ ಕಂಟಿನ್ಯೂ ಮಾಡೀನಿ. ಸೊ ಇದನ್ನು ಡಿಸ್ಕಸ್ ಮಾಡ್ಬೇಕು ನಾವು ನೆಕ್ಸ್ಟ್. ಈಗ ಪಾಲಿಮೆಟಾಫಾಸ್ಫರಿಕ್ ಆ್ಯಸಿಡ್ ಅಂದ್ರೆ ನಾಳೆ ಹೇಳಾಕ್ತಿದ್ದೆ, ಅದು ಇದಾಗ್ಬಿಡ್ತು, ಸ್ಟಾಪ್ ಆಗ್ಬಿಡ್ತು ರೆಕಾರ್ಡಿಂಗ್. HPO3 ಇದು ಮೆಟಾಫಾಸ್ಫರಿಕ್ ಆ್ಯಸಿಡ್. ಅಂಥವು ಎನ್ ಆದ್ರೆ ಅದು ಪಾಲಿಮೆಟಾಫಾಸ್ಫರಿಕ್ ಆ್ಯಸಿಡ್. ಸೊ ಮೆಟಾಫಾಸ್ಫರಿಕ್ ಆ್ಯಸಿಡ್ ಇಸ್ HPO3 ಅಷ್ಟೇ. ಅಂಥವು ಭಾಳಷ್ಟು ಸೇರಿದ್ರೆ ಅದು ಪಾಲಿಮೆಟಾಫಾಸ್ಫರಿಕ್ ಆ್ಯಸಿಡ್. ಈಗ ಇಥಿಲೀನ್ ಅಂಥವು ಭಾಳಷ್ಟು ಸೇರಿದ್ರೆ ಪಾಲಿಇಥಿಲೀನ್ ಆಗುತ್ತಲ್ಲ ಹಂಗೆ. ಸೊ ಇದ್ರ ಸ್ಟ್ರಕ್ಚರ್ ಹೆಂಗೆ, ಪಾಲಿಮೆಟಾಫಾಸ್ಫರಿಕ್ ಆ್ಯಸಿಡ್ ಸ್ಟ್ರಕ್ಚರ್ ಹೆಂಗೆ, P ಡಬಲ್ ಬಾಂಡ್ OH, ಈ ಕಡೆ ಒಂದು O. ಇದು ಒಂದು HPO3 ಯೂನಿಟ್ ಆಗ್ತಿದೆ. HPO3 H ಒಂದು P 1 2 3 ಆಕ್ಸಿಜನ್. ಸೊ ಇಂಥವು ಭಾಳಷ್ಟು ಅಂದರೆ ಈ ಕಡೆ ಒಂದು, ಆಮೇಲೆ ಈ ಕಡೆ ಇನ್ನೊಂದು P ಡಬಲ್ ಬಾಂಡು OH. ನೋಡ್ರಿ ಇದು HPO3 ಈಗ ಇದು ನೋಡ್ರಿ, ಇದು ಒಂದು HPO3 ಹಂಗೆ ಇನ್ನೊಂದು ಓಲೆ ಕನೆಕ್ಟ್ ಮಾಡೋದು, ಮತ್ತು P ಡಬಲ್ ಬಾಂಡು OH, ಮತ್ತು ಇಲ್ಲಿ O, ಮತ್ತು ಹಂಗೆ ಕಂಟಿನ್ಯೂ. ಇದನ್ನು ಯಾಕೆ ನಾನು ಇಲ್ಲಿ ಬ್ರ್ಯಾಕೆಟ್ ಹಾಕಿನಿ ಅಂದರೆ ನಿಮ್ಗೆ 2 ಯೂನಿಟ್ ಬೇರೆ ಯಾವ ತೋರ್ಸೋಕ್ಕಂತ. P ಡಬಲ್ ಬಾಂಡು OH ಹಾಕೋದು ಹೆಂಗೆ ಹಾಕೋದು, ಇದನ್ನು P ಡಬಲ್ ಬಾಂಡು ಕೆಳಗೊಂದು OH, ಈ ಕಡೆ ಒಂದು O ಹಾಕಿದ್ರೆ 1 ಯೂನಿಟ್ ಆಗ್ತದೆ, HPO3 ಹಿಂಗೆ ಒಂದಾತು, ಇದು ಒಂದಾತು. ಸೊ ಇದು ಇನ್ನೊಂದಿದು, ಇದು ಇಲ್ಲಿ ತನಕ ಇನ್ನೊಂದು HPO3 ಒಂದು H, P ಒಂದು 1 2 3 HPO3 ಹಂಗೆ ಇದು ಇನ್ನೊಂದು ಯೂನಿಟ್ HPO3 ಹಂಗೆ ಕಂಟಿನ್ಯೂ. ಹಂಗೆ ನೀವು ಇದು ಬ್ರ್ಯಾಕೆಟ್ಸ್ ಹಾಕೋ ಅವಶ್ಯಕತೆ ಇಲ್ಲ, ನಾನು ನಿಮ್ಗೆ ಹಂಗೆ ಅರ್ಥ ಮಾಡ್ಸೋಕೆ ಹಾಕಿದೆ ಅಷ್ಟು. ಇದು ಬಾಂಡ್ ಹಂಗೆ ಕಂಟಿನ್ಯೂ ಆಗುತ್ತೆ ಆ ಕಡೆ, ಇದು ಈ ಕಡೆ. ದಿಸ್ ಇಸ್ HPO3 ಇದರಿಂದ ಪಾಲಿಮೆಟಾಫಾಸ್ಫರಿಕ್ ಆ್ಯಸಿಡ್. 4 ಆಗಿದ್ವಲ್ಲ, ಒಂದನೇದು ಆರ್ಥೋಫಾಸ್ಫರಿಕ್ ಆ್ಯಸಿಡ್, ಎರಡನೇದು ಆರ್ಥೋಫಾಸ್ಫರಸ್ ಆ್ಯಸಿಡ್, ಮೂರನೇದು ಹೈಪೋಫಾಸ್ಫರಸ್ ಆ್ಯಸಿಡ್, ಮೂರನೇದು, ನಾಲ್ಕನೇದು ಪಾಲಿಫಾಸ್ಫರಿಕ್ ಆ್ಯಸಿಡ್, ನಾಲ್ಕನೇದು ಯಾವುದು, ಪೈರೋಫಾಸ್ಫರಿಕ್ ಆ್ಯಸಿಡ್, ಐದನೇದು ಇದು ಪಾಲಿಮೆಟಾಫಾಸ್ಫರಿಕ್ ಆ್ಯಸಿಡ್. ಇನ್ನೊಂದು ಉಳಿತು, ಇದನ್ನು ಇವರ ಪಾಸ್ ಮಾಡಿ ಬರ್ಕೋರಿ. ಅದು ಸೈಕ್ಲೋಟ್ರೈಮೆಟಾಫಾಸ್ಫರಿಕ್ ಆ್ಯಸಿಡ್. ಇದನ್ನು ನೀವು ಹಾಕ್ಕೊಂಡಿರಿ ಅನ್ಕೊಂಡಿರ್ತೀನಿ, ನಾ ಪಾಸ್ ಮಾಡಿ ಅದಕ್ಕೆ ರಬ್ ಮಾಡ್ತೀನಿ. ಇದು ಮೆಟಾಫಾಸ್ಫರಿಕ್ ಆ್ಯಸಿಡ್, ಅದಕ್ಕೆ ನಮ್ಮ ಮೊದಲು ಇಲ್ಲಿ ಸ್ಪೇಸ್ ಬರಬಾರ್ದ, ನಾ ಹಂಗೆ ಸೈಕ್ಲೋಟ್ರೈಮೆಟಾಫಾಸ್ಫರಿಕ್ ಆ್ಯಸಿಡ್ ಅಂದರೆ HPO3. ಇದು ಮೆಟಾಫಾಸ್ಫರಿಕ್ ಆ್ಯಸಿಡ್. ಇದು N ಆದ್ರೆ ಪಾಲಿ, ಇಂಥವು 3 ಆದ್ರೆ ಟ್ರೈ. ಇದು N ಆದ್ರೆ ಪಾಲಿ, 3 ಆದ್ರೆ ಟ್ರೈ. ಅದು ಹೆಂಗಿರುತ್ತೆ, ಸೈಕ್ಲಿಕ್ ಫಾರ್ಮ್ನಾಗ ಇರುತ್ತೆ. ಅದಕ್ಕೆ ಸೈಕ್ಲೋಟ್ರೈಮೆಟಾಫಾಸ್ಫರಿಕ್ ಆ್ಯಸಿಡ್. ಹೆಂಗೆ ಸೈಕ್ಲೋಟ್ರೈಮೆಟಾಫಾಸ್ಫರಿಕ್ ಆ್ಯಸಿಡ್ ಹೌದಲ್ರಿ ಹೆಸರು ಬುಕ್ನಾಗ ನೋಡೋದು ಕರೆಕ್ಟ್, ಸೈಕ್ಲೋಟ್ರೈಮೆಟಾಫಾಸ್ಫರಿಕ್ ಆ್ಯಸಿಡ್. ಸೊ ಇದು ಸ್ಟ್ರಕ್ಚರ್ ಇದು ಸರಳ ಐತಿ. ಒಂದು ರಿಂಗ್ ಹಾಕಬೇಕು. ಹೆಂಗೆ ಹಾಕಬೇಕು, O ಅಲ್ಲಿ ಸ್ಟಾರ್ಟ್ ಮಾಡಿರಿ, ಅಲ್ಟರ್ನೇಟಿವ್ ಹಾಕೋಂತ ಹೋರಿ. P ಇಲ್ಲಿ P, ಇಲ್ಲಿ O, ಇಲ್ಲಿ O, ಇಲ್ಲಿ P. ಒಂದು ಹೆಕ್ಸಾಗನಲ್ ರಿಂಗ್ ಹಾಕಿರಿ. ಹೆಂಗೆ ಹಾಕಿದ್ರಿ, O ಅಲ್ಲಿ ಸ್ಟಾರ್ಟ್ ಮಾಡಿರಿ, ಅಲ್ಟರ್ನೇಟಿವ್ O ಬಂದಿತ್ತು ಇಲ್ಲಿ P, ಇಲ್ಲಿ P,
ನೆಕ್ಸ್ಟ್ ಇಲ್ಲಿ ಓ, ಇಲ್ಲಿ ಓ, ಮತ್ತು ಇಲ್ಲೇ ಪಿ, ಇಲ್ಲೇ ಜಾಯಿನ್, ಪಿ ಇಲ್ಲೇ ಇದೊಂದು ಹೆಕ್ಸಾಗನಲ್ ರಿಂಗ್ ಆಯ್ತು. ಆಮೇಲೆ ಎಲ್ಲೆಲ್ಲಿ ಪಿ ಐತಲ್ಲ ಅದಕ್ಕೊಂದು ಒಂದು ಡಬಲ್ ಬಾಂಡು, ಒಂದು ಓ ಎಚ್, ಒಂದು ಡಬಲ್ ಬಾಂಡ್ ಓ, ಒಂದು ಓ ಎಚ್, ಒಂದು ಡಬಲ್ ಬಾಂಡ್ ಓ, ಒಂದು ಓ ಎಚ್. ಇಷ್ಟು ಮಾಡಿದ್ರೆ ಮುಗೀತು. ಸೈಕ್ಲೋಟ್ರೈಮೆಟಾಫಾಸ್ಫರಿಕ್ ಆ್ಯಸಿಡ್ ಆಯ್ತು. ಸೈಕ್ಲೋಟ್ರೈಮೆಟಾಫಾಸ್ಫರಿಕ್ ಆ್ಯಸಿಡ್ ಹೆಂಗೆ ಮಾಡೋದು? ಒಂದು ರಿಂಗ್ ಹಾಕೋದು, ಓಲಿ ಸ್ಟಾರ್ಟ್ ಮಾಡಿ, ಓ ಪಿ, ಈ ಕಡೆನೂ ಪಿ, ಆಮೇಲೆ ಓ ಓ ಮತ್ತು ಪಿ. ಎಲ್ಲೆಲ್ಲಿ ಪಿ ಐತಿ ಅಲ್ಲಿ ಒಂದು ಡಬಲ್ ಬಾಂಡು ಓ ಎಚ್, ಡಬಲ್ ಬಾಂಡು ಓ ಎಚ್, ಡಬಲ್ ಬಾಂಡು ಓ ಎಚ್. ಸಿಂಪಲ್. ನೋಡಿಕೊಳ್ಳಿ ಡಿಫಿಕಲ್ಟ್ ಒಂದು ಸ್ವಲ್ಪ ಹಾಕೋದು. ನಾನು ಹಿಂಗೆ ಹೇಳಿದ್ಮೇಲೆ ನಿಮ್ಗೆ ಈಸಿ ಆಗುತ್ತೆ ಡೆಫಿನೆಟ್ಲಿ. ನೋಡಿರಿ, ಫಾಸ್ಫರಸ್ 5 ಬಾಂಡ್ ಮಾಡಿತಿಲ್ಲ. ಫಾಸ್ಫರಸ್ 1 2 3 4 5. ಇಲ್ಲಿ ನೋಡಿರಿ 1 2 3 4 5, 1 2 3 4 5. This is how you write the structure of cyclotrimetaphosphoриಕ್ acid. ಸೊ ನಾವು 6 ಆಕ್ಸೋ ಆ್ಯಸಿಡ್ಸ್ ಆಫ್ ಫಾಸ್ಫರಸ್ ನೋಡಿದ್ವಿ. 6 ಆಕ್ಸೋ ಆ್ಯಸಿಡ್ಸ್ ಆಫ್ ಫಾಸ್ಫರಸ್. 6ರದ್ದು ಸ್ಟ್ರಕ್ಚರ್ ಇಂಪಾರ್ಟೆಂಟ್, ಫಾರ್ಮುಲಾ ಇಂಪಾರ್ಟೆಂಟ್, ಹೆಸರು ಇಂಪಾರ್ಟೆಂಟ್. ಆಮೇಲೆ ಫಸ್ಟ್ 3ರದ್ದು ಇವ್ರದ್ದೆಲ್ಲ ಜೋಡಿ, ಹೆಸರು, ಸ್ಟ್ರಕ್ಚರು, ಫಾರ್ಮುಲಾ ಜೋಡಿ, ಅದ್ರದ್ದು ಬೇಸಿಸಿಟಿ ಇಂಪಾರ್ಟೆಂಟ್. ಬೇಸಿಸಿಟಿ ಬೇರೆ ಬೇರೆ ಅದಾವು ವ್ಯಾಲ್ಯೂಸ್, ಅವು ಹೆಂಗೆ ಅದಾವು, ಎದಕ್ಕೆ ಅದಾವು ಅಂತ ಎಕ್ಸ್ಪ್ಲೇನ್ ಮಾಡೀನಿ. ಸೊ ದಿಸ್ ಇಸ್ ಇಟ್. This completes 15th group. Okay, this completes 15th group. ಮುಂದೆ ಪಿ ಬ್ಲಾಕ್ ಮ್ಯಾಮ್ ಕಂಟಿನ್ಯೂ ಮಾಡ್ಯಾರ. ನಾ ಆಗಲೇ ಹೇಳ್ದಂಗೆ ಐ ವಾಂಟೆಡ್ ಟು ಸ್ಟಾರ್ಟ್ chemical kinetics or electrochemistry, but I desperately want to continue those classes face to face because of lot of reasons. ಹಿಂಗೆ ವೀಡಿಯೋಸ್ ಮಾಡೋದು ನನಗೂ ಭಾಳ ಡಿಫಿಕಲ್ಟ್ ಆಗತೈತಿ, ನಿಮಗೂ ಹಿಂಗೆ ವೀಡಿಯೋಸ್ ಕೇಳೋದು ಡಿಫಿಕಲ್ಟ್ ಆಗತೈತಿ. ಫೇಸ್ ಟು ಫೇಸ್ ಆದ್ರೆ ನಮಗೂ ಸ್ಯಾಟಿಸ್ಫ್ಯಾಕ್ಷನ್, ನಿಮಗೂ ಸ್ಯಾಟಿಸ್ಫ್ಯಾಕ್ಷನ್, ಬಿಕಾಸ್ ಅವಾಗ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ್ಯಾಟ್ ಯು ಹ್ಯಾವ್ ಅಂಡರ್ಸ್ಟುಡ್. ಸೊ ಅದು ಈಗ ಸಣ್ಣದ್ರಾಗ ಅದು ಆಗಲಿಕ್ಕಿಲ್ಲ, ವಿ ನೋ. ಸೊ ಅಲ್ಲಿ ತನಕ even though I don't want to start those chapters through video, but ಆಪ್ಷನ್ ಇಲ್ಲ. ಸೊ ಯಾವುದು ಎಲೆಕ್ಟ್ರೋಕೆಮಿಸ್ಟ್ರಿನೋ ಇನ್ ಕೆಮಿಕಲ್ ಕನೆಟಿಕ್ಸೋ ನಾನು ಡಿಸೈಡ್ ಮಾಡ್ತೀನಿ. ಮಾಡಿ ಮೋಸ್ಟ್ ಪ್ರಾಬ್ಲಿ ಜೂನ್ ತನಕ ನಮ್ಗೆ ಟೈಮ್ ಸಿಗ್ಬೋದು ಅಂತೇನೋ ನ್ಯೂಸ್ನಾಗ ಬಂತು, ಜೂನ್ನಾಗ ಎಕ್ಸಾಮ್ ಆಗ್ಬೋದು ನೆಕ್ಸ್ಟ್ ಇಯರ್ ಅಂತ. ಬಟ್ ಅದು ಕನ್ಫರ್ಮ್ ಇಲ್ಲ. ಹಂಗಾದ್ರೆ ಚಲೋ ಆಗುತ್ತೆ. ನಮ್ಗೆ ಆಗಲೇ ಹೇಳ್ದಂಗೆ 6 ಇಂಪಾರ್ಟೆಂಟ್ ಚಾಪ್ಟರ್ ಉಳ್ತಾವೆ, ಉಳ್ಕಿದ್ದು ಕವರ್ ಆಗ್ಯಾವೆ. ಆಮೇಲೆ CETನೂ ನಾ ಆಲ್ರೆಡಿ ರೆಕಾರ್ಡ್ ಮಾಡಿ ಇಟ್ಟೀನಿ ಇಂಪಾರ್ಟೆಂಟ್ ಚಾಪ್ಟರ್ಸ್ ಇದ್ದು. ಸೊ ಅದನ್ನು ನೀವು ಮಾಡ್ಕೊತ ಹೋಗ್ಬೇಕು, ಹೆಂಗೆ ಅಂತ ನಾನು ಮುಂದೆ ಹೇಳ್ಕೊತ ಹೋಗ್ತೀನಿ. ಸೊ ನೋಡೋಣ, ಇದು ಅನ್ಸರ್ಟನ್ ಟೈಮ್ಸ್ ಅದಾವೆ. ಇದ್ರ ಬಗ್ಗೆ ಈ ಟೈಮ್ಸ್ ಬಗ್ಗೆ ನಂಗೆ ಇನ್ನೊಂದು ವೀಡಿಯೋದ ಬೇಕಾದ್ರೆ ಮಾತಾಡಿ ಹೇಳ್ತೀನಿ ನಾನು. ಅದಿರಲಿ, ಇದಂತೂ 15 ಗ್ರೂಪ್ ಕರೆಕ್ಟಾಗಿ ಪರ್ಫೆಕ್ಟಾಗಿ, ಸ್ಲೋ ಆದರೂ ಪರ್ಫೆಕ್ಟಾಗಿ ಮುಗಿಸೀನಿ. ನೀವು ಒಂದು ಪ್ರಾಕ್ಟೀಸ್ ಮಾಡಿರಿ. ನೆಕ್ಸ್ಟ್ ಚಾಪ್ಟರ್ ಯಾವ್ದು ಮಾಡಬೇಕು, ಇನ್ನು ಮೂರು ಹೇಳಿದೆ ನಾನು: ಎಲೆಕ್ಟ್ರೋಕೆಮಿಸ್ಟ್ರಿ, ಕೆಮಿಕಲ್ ಕೈನೆಟಿಕ್ಸ್ ಮತ್ತು ಸಾಲಿಡ್ ಸ್ಟೇಟ್. ಆಲ್ ದ 3 ಫುಲ್ ಆಫ್ ನ್ಯೂಮರಿಕಲ್ಸ್, ಫುಲ್ ಆಫ್ ಡೆರಿವೇಷನ್ಸ್ ಆ್ಯಂಡ್ ವೆರಿ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ಸ್. ಐಡಿಯಲಿ ಫೇಸ್ ಟು ಫೇಸ್ ಇತ್ತು ಮಸ್ತ್ ಆಗ್ತಿತ್ತು, ಬಟ್ ಇಲ್ಲಿ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಯಾವುದಂತ ನಾನು ವಿಚಾರ ಮಾಡಿ ಡಿಸೈಡ್ ಮಾಡಿ ಅಲ್ಲಿ ಸ್ಟಾರ್ಟ್. ಮತ್ತು ಏನರ ಹೇಳ್ತಿದ್ರೆ ನೆಕ್ಸ್ಟ್ ವೀಡಿಯೋದಾಗ ಏನರ ಹೇಳಿದ್ರೆ ಐ ಟೆಲ್ ಯು. ಸೊ ವಿಲ್ ಕಂಟಿನ್ಯೂ ಇನ್ ದ ನೆಕ್ಸ್ಟ್ ವೀಡಿಯೋ. ಥ್ಯಾಂಕ್ ಯು.